निधये सर्वविद्यानां विषये भवरोगिणां गुरवे सर्वलोकानां दक्षिणामूर्तये नमः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। चिदंबर नमस्तेस्तु चिन्तार्थप्रदायिने औदुम्बर सदावास चिदंबर नमोस्तुते। विदेहापरिचालवोनि कृतंच मुमुक्षु जनालागी अध्यात्म करोनि बहुलोकजेनेन वीति। नमस्कार क्या ब्रह्म चैतन्य सद्गुरुनाथ महाराज की जय जय जय। ನಿಜವಾಗಿಯೂ ನಮಗೆ ಈ ವಿಷಯದ ಪೂರ್ಣ ಕಲ್ಪನಾದ ಏನು ಅಂದರೆ, ನಾವೇನು ಒಂದು ಪ್ರಕಾರದಿಂದ ಸಂಘರ್ಷ ಅಥವಾ ಹೋರಾಟ ಮಾಡ್ತಾ ಇದ್ದೀವಿ, ಇದು ಎದಕ್ಕೂ ಹತ್ತುವುದಿಲ್ಲ ಅನ್ನೋ ಕಲ್ಪನಾ ಅದು. ಇವತ್ತಿನ ಒಂದು ಪರಿಸ್ಥಿತಿ, ಇವತ್ತಿನ ವಾತಾವರಣ, ಇವತ್ತಿನ ಒಂದು ಜೀವನದ ಬಗ್ಗೆ ಇರ್ತಕ್ಕಂಥ ಸಾಮಾನ್ಯವಾಗಿ 100ಕ್ಕೆ 99.99% ಜನರ ದೃಷ್ಟಿಕೋನ, ಜೀವನದ ಬಗ್ಗೆ ಇರ್ತಕ್ಕಂಥ ಕಲ್ಪನಾ, ಮೌಲ್ಯ, ಅದರೊಂದು ಮಹತ್ವ ನಾವು ಇವತ್ತು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿವಿ. ಇವತ್ತು ನಮ್ಮ ಜೀವನದ ದೃಷ್ಟಿಕೋನ, ಮೌಲ್ಯ, ಸ್ವರೂಪ, ಧ್ಯೇಯ, ಜೀವನದ ಒಂದು ಸ್ಟೈಲ್, ಲೈಫ್ ಸ್ಟೈಲು, ಪದ್ಧತಿ ಎಷ್ಟರ ಬದಲಾಗಿದೆ ಅಂದರೆ ನಮ್ಮ ಬ್ರೈನ್ ವಾಶ್ ಆಗಿಬಿಟ್ಟು ಕಳೆದ 500-600 ವರ್ಷಗಳಿಂದ ಈ ಯವನ ಸಂಸ್ಕೃತಿ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಗಳ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದು ಪ್ರವಾಹಕ್ಕೆ ಸಿಕ್ಕು ನಾವು ನಿಜವಾಗಿಯೂ 100ಕ್ಕೆ 99.99% ನಮ್ಮ ಒಂದು ನೈಜತೆಯನ್ನು ಕಳ್ಕೊಂಡ್ಬಿಟ್ಟಿವಿ. ನಾವು ಯಾವ ಒಂದು ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು, ನಮ್ಮ ಸಂಸ್ಕೃತಿಯ ಮಹಾನತೆ ಏನು, ವೈಶಿಷ್ಟ್ಯ ಏನು, ಪದ್ಧತಿ ಏನು, ಮತ್ತು ಈ ಸಂಸ್ಕೃತಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ನಮ್ಮ ಈ ಪರಂಪರೆಯಲ್ಲಿ, ಆಧ್ಯಾತ್ಮಿಕ ಪರಂಪರೆ, ನಮ್ಮ ಸಂಸ್ಕೃತಿಯ ಪ್ರಾಣ ಏನು ನಮಗೆ ಗೊತ್ತಿಲ್ಲ. ಇವತ್ತು ತತ್ವಜ್ಞಾನವೇ ಆತ್ಮಜ್ಞಾನವೇ ನಮ್ಮ ಸಂಸ್ಕೃತಿಯ ಪ್ರಾಣ. ನಮಗೆ ಅದರದ್ದು ಗಾಳಿ ಸಹಿತ ಬಡ್ಲಿಕ್ಕೆ ಹತ್ತಿಲ್ಲ. ನಾವು ಆ ಬಾಜುದಿಂದ ಸಂಪೂರ್ಣ ನಾವು ಏನಾಗಿಬಿಟ್ಟಿವಿ ಅಂದ್ರೆ ನಮ್ಮ ಮಾರಿ ಇತ್ತ ಹೊಲಿಸ್ಬಿಟ್ಟು ವಿಮುಖ ಆಗಿಬಿಟ್ಟಿವಿ, ಅದ್ರ ಕಡೆ ಪೂರಾ ಬೆನ್ನು ಮಾಡಿಬಿಟ್ಟು. ಆತ್ಮಜ್ಞಾನ ಅಂದ್ರೇನು, ಅದಕ್ಕೆ ಯಾಕಿಷ್ಟು ಮಹತ್ವದ? ನಾ ಕಳೆದ ಸುಮಾರು 8-10 ತಿಂಗಳುಗಳಿಂದ ಅಂದರೆ ಜೂನ್ 5ನೇ ತಾರೀಖಿನಿಂದ ನನ್ನ ಆಹಾರ ಸಂಪೂರ್ಣ ಬದಲು ಮಾಡಿ ಡಾಕ್ಟರ್. ನಿಮ್ಮದು ಲಿವರ್ ಏನದ 80% ಡ್ಯಾಮೇಜ್ ಅದ, ಆದ್ದರಿಂದ ನೀವು ಸ್ವಲ್ಪ ಸಂಭಾಳಿಸ್ಕೊಂಡಿರ್ಬೇಕು. ಒಂಚೂರು ಹತ್ರ ಕರ್ಕೊಂಡು ಹೋಗಿ ನೋಡು ಅವೆರಡೂ. ಅಲ್ಲಿ ಒಯ್ದು ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಸಂತಾನವರೆಲ್ಲ ಹೋಗಿ ಅಲ್ಲಿ ಮೀಟಿಂಗ್ ಮಾಡೋರಿ. ಹಾಂ, ನಿಮ್ಮ ತಾಯಂದ್ರನ್ನು ಕರ್ಕೊಂಡು ಹೋಗಿ.
ಜೂನ್ 5ನೇ ತಾರೀಕಿನಿಂದ ಇವತ್ತಿನ ತನಕನೂ ನಾನು 3 ಹೊತ್ತು ಆಹಾರದಲ್ಲಿ ಈ ತರಕಾರಿಗಳದ್ದು ಇದನ್ನು ತಗೋತೀನಿ, ಸರಕಲ ಮುಖ್ಯ ಆಹಾರದ ಅದ್ರ ಹೊರತಾಗಿ ಅರ್ಧ ಚಪಾತಿ ಅರ್ಧ ಭಾಕರಿ ಹಾಕ್ಕೊತೀನಿ. ಅದರೊಳಗಿಂದ ದೇವರು ಅಂದರೆ ಮಹಾರಾಜರಿಗೆ ಅಷ್ಟು ನೈವೇದ್ಯ ತೋರಿಸಿ ಉಳಿದದ್ದು ಗಿರ್ದಾದ್ಮೇಲೆ ಅಂದ್ಕೊಂಡು ತಿಂತೀನಿ. ಮಧ್ಯಾಹ್ನದಾಗ ಕ್ವಚಿತ್ತಾಗಿ ಒಂದಿಷ್ಟು ಅನ್ನ ಉಣ್ತೀನಿ, ರಾತ್ರಿ ಉಳಿದಿಲ್ಲ. ಆದರೆ ಅದನ್ನು ಸಹಿತ ಡಾಕ್ಟ್ರ್ ಏನಂದ್ರೆ ನೂರಿಸಿ ತಿನ್ನಬೇಕು. ಆದ್ದರಿಂದ ನೀವು ಊಟಕ್ಕೆ ಕೂತಾಗ ಯಾರ ಜೊತೆಗೂ ಮಾತಾಡಬೇಡ್ರಿ, ಮೊಬೈಲ್ನಾಗೂ ಮಾತಾಡಬೇಡ್ರಿ. ಆಯಿತು ಅಂಥೇಳಿ ನಾ ಮೌನವಾಗಿಯೇ ಊಟ ಮಾಡ್ತೀನಿ. ಪ್ರಶ್ನೆ ಏನು ಬಂತ ಹಂಗಾರೆ ಮೌನವಾಗಿದ್ದು ಉಳಿದವ್ರು ಎಲ್ಲರೂ ನನ್ನ ಮಾರಿ ನೋಡ್ಕೊತ ಕೂಡೋಕ್ಕಿಂತಲೂ ಏನಾದರೂ ಒಂದು ಸತ್ಪುರುಷರ ಚರಿತ್ರೆ ಓದಬೇಕು ಅಂತ ಶುರು ಮಾಡಿದ್ವಿ. ಅವತ್ತನ ಕರ್ಮಧರ್ಮ ಸಂಯೋಗ ಇಲ್ಲಿ ಬಂದ ಬಳಕ ಇದು ಶುರು ಆದದ್ದು ಪುಣೆದಲ್ಲಿ. ಮುಂದೆ ಇಲ್ಲಿ ಬಂದ ಬಳಕ ಅವತ್ತು ಶ್ರೀನಿವಾಸ್ ಅಳವಂಡಿ ಅಂತ ತಿಳ್ಕೊಂಡು ನಾವು ಬೆಂಗಳೂರಿಂದ ಬರೋ ಮುಂದೆ ಒಂದು ಪುಸ್ತಕ ತೊಗೊಂಡು ಬಂದ ಇಂಥದ್ದು. ಆ ಪುಸ್ತಕದ ಮೇಲೆ ಆಯಿ ಅಂತ ಬರೆದಿತ್ತು. ಇವ್ರು ಯಾರು ಮಹಾರಾಜರು ಹೆಂಡತಿ ಆಯಿ ಸಾಹೇಬರು ಚರಿತ್ರೆ ಏನ್ರಿ ಅಂತ. ಅಲ್ಪ ಅದು ಕಲಾವತಿ ಆಯಿ ಬೆಳಗಾವಿ ಮರಾಠಿಯಲ್ಲಿ ಅವರು ನಾವು ಮರಾಠಿ ಬರೋಂಗಿಲ್ಲ, ನೀವತ್ತು ಓದಿ ಆಯಿತು. ಅವತ್ತು ಅದನ್ನು ಓದಲಿಕ್ಕೆ ಶುರು ಮಾಡಿದ್ವಿ. ಅಂದಿನಿಂದ ಇಂದಿನ ತನಕ ಸುಮಾರು ಒಂದು 15-16 ಚರಿತ್ರೆ ಪುಸ್ತಕ ಆಯ್ತು. ಒಂದು ದಿವಸ ಬಿಡೋದಿಲ್ಲ, ಒಪ್ಪತ್ತು ಬಿಡೋದಿಲ್ಲ. ನಾನು ಅಕಸ್ಮಾತ್ ಪುಸ್ತಕ ಇಲ್ಲೇ ಬಿಟ್ಟು ಹೋಗಿದ್ರೆ ಇಲ್ಲಿಂದ ಫೋಟೋ ತೆಗಿಸ್ಕೊಂಡು ಆದರೂ ಅಲ್ಲಿ ಓದ್ತಿರ್ತೀನಿ. ಎಲ್ಲಿರ್ತೀನಿ ಅಲ್ಲಿ ಓದ್ತಿರ್ತೀನಿ. ಎಂಥೆಂಥ ಅದ್ಭುತ ವಿಲಕ್ಷಣ ವ್ಯಕ್ತಿಗಳು ನಮ್ಮ ದೇಶ. ಬರೇ ಒಂದು ಚೂರು ಇಷ್ಟು ಓದೋ ಮಾತ್ರದಿಂದನೇ ಇಷ್ಟದ. ಭಾರತಕ್ಕೆ ಮಹಾನ್ ಸಾಧಕ್ ಅಂತ ದೊಡ್ಡ ಪುಸ್ತಕದ ಅಲ್ಲ. ಅದರೊಳಗೆ ಈಗೇನು ಓದ್ಲಿಕ್ಕೆ ಹತ್ತೀನೋ ಒಬ್ಬೊಬ್ಬರು ಒಂದೊಂದು ಥರ. ಮೊನ್ನೆ ಬಾಳು ಮಾಮ ಅವ್ರ ಚರಿತ್ರೆ ಓದಿದೆ. ಅವರೊಬ್ಬರು ಕುರುಬರು, ತಮ್ಮ ಆಯುಷ್ಯದ ಕೊನೆ ಉಸಿರಿನವರೆಗೂ ಕುರಿ ಕಾಯ್ಕೋತನೇ ಇದ್ದು. 1000-1500 ಕುರಿ ಇರ್ತಿದ್ವು. ಎಷ್ಟರೇ ಆ ಕುರಿಗಳನ್ನು ಪ್ರೀತಿ ಮಾಡ್ತಿದ್ರು ಅಂದರೆ ಅವ್ರು ಹಿಂಗೆ ದಿನ ಸಂಚಾರ ಮಾಡ್ಕೋತಾನೆ ಇದ್ರು. ಮಳೆಗಾಲ ಬಂದ ಕೂಡಲೇ ಕರ್ನಾಟಕದಲ್ಲಿ ಬರ್ತಿದ್ರು. ಇತ್ಲ ಮುಧೋಳ ತಾಲೂಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಇರ್ತಿದ್ರು ಅದನ್ನೆಲ್ಲ ಬರಗದ್ರು. ಹಗಲು ರಾತ್ರಿ ಕುರಿಗಳ ಮಧ್ಯದಲ್ಲಿ ಇದ್ದುಕೊಂಡು ಅವ್ರು ಎಲ್ಲಿ ಇರ್ತಿದ್ರು ಅಲ್ಲಿ 100 ಜನರು ಹೋಗ್ಬೇಕಲ್ಲ ಒಂದು ದರ್ಶನಕ್ಕೆ. ಒಂದು ಅಕ್ಷರ ಬರೀಲಿಕ್ಕೆ ಬರೋಂಗಿಲ್ಲ, ಒಂದು ಅಕ್ಷರ ಓದಲಿಕ್ಕೆ ಬರೋಂಗಿಲ್ಲ. ಏನು ಇರಬಹುದು ಅವರಲ್ಲಿ ಕಲ್ಪನೆ. ಅವ್ರೇನು ಬಂದವ್ರಿಗೆಲ್ಲ ಏನು ಪಂಚ ಪಕ್ವಾನ್ ಊಟಕ್ಕೆ ಹಾಕ್ತಿದ್ದಿಲ್ಲ. ಅವರ ಸ್ವತಃ ಏನದ ರೊಟ್ಟಿ ಪಲ್ಯ ತಿಂತಿದ್ರು. ಅವ್ರ ಗುರುಗಳು ನಾನ್ ವೆಜ್ಜು, ಮುಳೆ ಮಹಾರಾಜರು ಅಂತ. ಇವರು ಸ್ವತಃ ಏನದ ಇವರು ವೆಜಿಟೇರಿಯನ್. ಈಗ ಅವ್ರ ಕೋಟಿಗಟ್ಟಲೆ ಅವ್ರ ಹೆಸರಿನಲ್ಲಿ ಅಲ್ಲಿ ಆಶ್ರಮ ಕಟ್ಟ್ಯಾರ. ಇರ್ಬೋದು ಅವರಲ್ಲಿ. ನಾವು ಇಷ್ಟು ಓದಿದ್ವಿ, ಕಲ್ತ್ವಿ, ದೊಡ್ಡವರಾದ್ವಿ, ಇಷ್ಟೆಲ್ಲ ಮಾಡಿದ್ವಿ. ಯಾವನಾರೆ ಮುಂಜಾನೆ ಎದ್ದು ಒಬ್ಬನರೇ ಬಂದು ನಮಗೆ ನಮಸ್ಕಾರ ಮಾಡ್ತಾರೆ. ದಾರಿಲಿ ಹೋಗೋರು ನಮ್ಮ ಕಡೆ ಹೊಳೆ ನೋಡೋದಿಲ್ಲ. ನಾವು ಧಾರವಾಡದಾಗ ಒಬ್ಬನ ಭೇಟಿ ಅದಕ್ಕೆ ಹೋಗಿದ್ವಿ. ಯೂನಿವರ್ಸಿಟಿಯಲ್ಲಿ ಅವರೇನಿದ್ರು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಹೇಳೋದಿಲ್ಲ, HOD ಇದ್ದರು. ವಿಲಕ್ಷಣ ಅಭ್ಯಾಸು ಮನುಷ್ಯ. ಅನ್ಕಾನ್ಷಿಯಸ್ ಇದ್ರು. ನಾವು ಹೋದಾಗ ಸ್ವಲ್ಪ ಹೊತ್ತಿಗೆ ಕಾನ್ಷಿಯಸ್ ಬಂದು ಪ್ರಜ್ಞಾ ಬಂದ ಕೂಡಲೇ ಅವ್ರಿಗೆ ಹೇಳಿದ ಮನೆಯಿಂದ ಮಂದಿ ಆ ಪುಸ್ತಕ ಹೇಳಿ ಅದನ್ನ ಓದ್ರಿ. ಅವ್ರ ಪುಸ್ತಕ ಇರಬೇಕು, ಓದಬೇಕು. ನಮ್ಮ ಜೊತೆ ಬಂದವ್ರಿಗೆ ಅವ್ರ ಲೈಬ್ರರಿ ತೋರಿಸಿದ್ವಿ, ಪುಸ್ತಕಾಲಯ ಮ್ಯಾಲ ಪುಸ್ತಕ ತೋರಿಸಿದ್ವಿ. ನಮ್ಮ ಜೊತೆಗಿದ್ದವ್ರಿಗೆ ಹೇಳಿದ್ವಿ. ಅಗ್ದಿ ನಮಗೆ ನಿಕಟರವರು ವಸ್ತುಸ್ಥಿತಿ ಹೇಳಿ. ಇದೇ ರೀತಿ ಇಲ್ಲೊಬ್ಬರು ಸತ್ಪುರುಷರು ಇದೇ ಅವಸ್ಥಾದಾಗಿದ್ದಿದ್ರೆ ಹೊರಗೆ ತೆಂಗಿನಕಾಯಿ ಅಂಗಡಿ, ಕರ್ಪೂರ, ಉದ್ದಿನ ಕಡ್ಡಿ ಅಂಗಡಿ ಹತ್ತಿದ್ವಿ. ಪೊಲೀಸರು ಬಂದು ಕ್ಯೂದಲ್ಲಿ ನಿಂದಿರ್ಸ್ಬೇಕಾಗ್ತಿತ್ತು ಮಂದಿನ. ಏನು ಮೌಲ್ಯದ ನಮ್ಮ ಈ ಒಂದು ದೊಡ್ಡ ಕಲ್ಪನೆ, ಅರ್ಥಾತ್ ಏನು ಭ್ರಮಾತ್ಮಕವಾಗಿರ್ತಕ್ಕಂಥ ಈ ವಿದ್ಯಾ ಪಾಂಡಿತ್ಯ, ಈ ಅಭಿಮಾನ, ಈ ದುಡ್ಡು, ಈ ಅಂತಸ್ತು. ಗುರುದೇವ್ ರಾನಡೆ ಅವರು ಇಂಟರ್ನ್ಯಾಷನಲ್ ಫಿಗರ್, ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್.
ಇಂಗ್ಲೆಂಡ್ ಲಂಡನ್ನಿಂದ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಇಂಡಿಯನ್ ಫಿಲಾಸಫಿ ಕುರಿತು ಭಾಷಣ ಮಾಡಲಿಕ್ಕೆ ಅವ್ರನ್ನ ಕರೆದ್ರೆ ಅವ್ರು ಹೋಗಲಿಲ್ಲ. ರಾಧಾಕೃಷ್ಣನ್ ಅವ್ರಿಗೆ ಹೇಳಿದ್ರು, ನೀವು ಹೋಗಿ ಬರ್ರಿ. ಅವ್ರ ಜಗತ್ತಿನೊಳಗೆ ಇಂಡಿಯನ್ ಫಿಲಾಸಫರ್ ಅಂತ ಪ್ರಸಿದ್ಧ. ಅದೇ ರಾಧಾಕೃಷ್ಣನ್ ಅವರು ಮೃತ್ಯು ಸೇವೆ ಮಾಡ್ಕೊಂಡಾಗ ಹೇಳಿದರು, ಮಿಸ್ಟರ್ ರಾಂಡೆ ಆ್ಯಂಡ್ ಐ ಬೋತ್ ಸ್ಟಡಿ ಫಿಲಾಸಫಿ, ಬಟ್ ಓನ್ಲಿ ಐ ನೋ ಫಿಲಾಸಫಿ ಆ್ಯಂಡ್ ರಾಂಡೆ ಲಿವ್ಡ್ ಫಿಲಾಸಫಿ. ನಾವು ಎಷ್ಟರೇ ನಮ್ಮ ಭಾರತದ ಒಂದು ಸನಾತನ ವೈದಿಕ ಸಂಸ್ಕೃತಿ ಅಂಥದ್ದು, ಆಧ್ಯಾತ್ಮಿಕ ಪರಂಪರೆ ಅಂಥದ್ದು, ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಸಾಧು ಸಂತರದು ಇವತ್ತ ಒಂದು ಪುಸ್ತಕದಲ್ಲಿ ನಾನು ಮಹಾವತಾರಿ ಬಾಬಾ ಅವ್ರ ಚರಿತ್ರೆ ಓದ್ತಾ ಇದ್ದೀನಿ. ಪುಸ್ತಕ ಇಲ್ಲೇ ಇತ್ತು, ಅಲ್ಲಿ ಓದಲಿಕ್ಕೆ ಇವ್ರದ್ದು ಬಾಳುಮಮ್ಮ ಅವ್ರ ಚರಿತ್ರೆ ಮುಗಿದ ಕೂಡಲೇ ಇಲ್ಲಿ ವಿದ್ಯಾಗಿ ಹೇಳಿ ಅದನ್ನು ಫೋಟೋ ತರಿಸಿ 3-4 ದಿವಸ ಅದ್ರ ಫೋಟೋದಾಗ ಓದ್ಕೋತಾ ಇದ್ದೀನಿ. ಚರಿತ್ರೆದ ಫೋಟೋ ತರಿಸಿ ಆಶ್ಚರ್ಯ ಅನ್ನಿಸ್ತದೆ ಆ ಮನುಷ್ಯನದು ವ್ಯಕ್ತಿತ್ವ ನೋಡಿದ್ರು. ಅವ್ರದ್ದು ನಾನು ಭಾಳಷ್ಟು ಕೇಳಿದ್ದೀನಿ. ಆಮೇಲಿಂದ ಅವ್ರು ಹಿಮಾಲಯದಲ್ಲಿ ಒಂದು ಗುಹಾದಲ್ಲಿ ಇರ್ತಿದ್ರು. ಕಲ್ಕತ್ತಾದಲ್ಲಿ ಒಬ್ಬರು ಲಾಹಿರಿ ಮಹಾಶಿ ಅಂತಾರೆ ಲಾಹಿಡಿ ಅಂತ. ಅವ್ರಿಗೆ ಒಂದು ದಿವಸ ಏನಾಯ್ತು ಅಂದ್ರೆ ಆರ್ಡರ್ ಬಂತು, ನಿಮ್ಮನ್ನು ರಾಣಿಖೇತ್ ಅನ್ನೋ ಊರಿಗೆ ವರ್ಗ ಮಾಡಿದರು. ಅವ್ರು ಮಿಲಿಟ್ರಿ ಅಕೌಂಟ್ಸ್ನಲ್ಲಿ ನೌಕರಿ ಮಾಡ್ತಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು, ಕಲ್ಕತ್ತಾದಿಂದ 800 ಮೈಲು ದೂರದಲ್ಲಿರ್ತಕ್ಕಂಥ ರಾಣಿಖೇತದಲ್ಲಿ ನನ್ನ ಕೆಲಸ ಏನದ, 800 ಕಿಲೋಮೀಟರ್ ಇರ್ಬೋದು. ಆದರೂ ಹೋದರು. ಅಲ್ಲೇನು ಕೆಲಸ ಇಲ್ಲ, ಇಲ್ಲಿ ಒಂದು ಟೆಂಟ್ ಹಾಕ್ಕೊಂಡಿದ್ರು. ಒಬ್ಬ ಅಡಿಗೆ ಒಬ್ಬ ಪ್ಯೂನ. ಒಂದು ದಿವಸ ಸಹಜವಾಗಿ ಹಿಮಾಲಯದಲ್ಲಿ ಅಡ್ಡಾಡಿ ಬಂದ್ರೆ ಅಂತ ಹೋದ ಕೂಡಲೇ ಎಲ್ಲಿಂದ ಲಾಹಿಡಿ ಮಹಾಶಯ ಅಂತ ಒದರ್ದಂಗೆ ಆಯ್ತು. ಇವ್ರು ಸುತ್ತಲೂ ನೋಡಿ ಮ್ಯಾಲೊಬ್ಬರು ನಿಂತಿದ್ರು. ಇವರಿಗೆ 35 ವರ್ಷ ಇದ್ದು. ಆಗ ಅವರೂ ಸಹಿತ 35 ವರ್ಷದವರಂಗೆ ಕಾಣಿಸ್ತು. ಆದರೆ ಅವ್ರದ್ದೊಂದು ವೈಶಿಷ್ಟ್ಯ ಏನಿತ್ತು ಅಂದರೆ ಇಲ್ಲಿ ತನಕನೂ ಕೂದಲು ಬಂದಿದ್ದು. ಅವ್ರು ಮ್ಯಾಲ ಬಾ ಅಂದ್ಕೊಳ್ಳಿ ಇವ್ರು ಹೋದ್ರು. ಅವ್ರು ತಮ್ಮ ಗುಹಾದಾಗ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗ್ಕೊಳ್ಳಿ ಅಲ್ಲಿ ತೋರಿಸಿ, ये सब क्या है? ये सब कृष्णाजिन है, कमंडल है, दंड है, जपमाला है. ये सब किनके हैं मालूम नहीं मुझे. ಅವ್ರನ್ನ ಸ್ವಲ್ಪ ಸ್ಪರ್ಶ ಮಾಡಿದ್ರು. हाँ ये सब मेरे हैं. मैं यहाँ रह के साधन करता था. साधन अभी पूर्ण नहीं हुआ था, तब मैं यहाँ से देह छोड़ के चला गया. हाँ हम ही तुम्हारा गुरु है. और है आप ही मेरे गुरुदेव. तुम अंतरिक्ष में जाते वक्त हम देख रहे थे, माँ के गर्भ में बढ़ते वक्त हम देख रहे थे, गंगा जी के किनारे खेलते वक्त हम देख रहे थे. लेकिन तुम्हारे प्रारब्ध के 35 साल पूर्ण होने तक हम तुमको यहाँ नहीं ला सके. आज तुम्हारे 35 साल पूर्ण हो गए और तुमको यहाँ ट्रांसफ़र करने के लिए हमने तुम्हारे ऊपर वाले साहेब को प्रेरणा दी है. अब सिर्फ तुम्हारा 12 दिन का साधन बचा है, वो करो. ಆಮೇಲೆ ಅವ್ರು 12 ದಿವಸ ಆದ್ಕೂಡಲೇ ಅವ್ನು ಪೂರ್ಣತ್ವಕ್ಕೆ ಮುಟ್ಟಿಸಿ ನಿಮ್ಮದು ಕಾಶಿಗೆ ವರ್ಗ ಆಗ್ತದೆ, ಅಲ್ಲಿ ಇದ್ಕೊಂಡು ನೀವು ಕ್ರಿಯಾಯೋಗದ ಪ್ರಚಾರ ಮಾಡಿ. ಅವ್ರ ಶಿಷ್ಯರು ಯುಕ್ತೇಶ್ವರ ಗಿರಿಯರು, ಅವ್ರ ಶಿಷ್ಯರು ಪರಮಹಂಸ ಯೋಗಾನು, ಆಟೋಬಯೋಗ್ರಫಿ ಆಫ್ ಯೋಗಿ. ಏನಿರ್ಬೋದು ಇವರಲ್ಲಿ? ನಾವು ಯಾಕೆ ಇದನ್ನು ಸ್ವಲ್ಪರೇ ಯಾಕೆ ವಿಚಾರ ಮಾಡೋದಿಲ್ಲ? ಮನುಷ್ಯ ನಮಗೆ ಬುದ್ಧಿ ಕೊಟ್ಟಾನ, ತಿಳುವಳಿಕೆ ಕೊಟ್ಟಾನ, ವಿಚಾರ ಕೊಟ್ಟಾನ. ಏನೋ ಒಂದು ಚೌಕಟ್ಟು ನಮಗೆ ತಯಾರಾಗಿಬಿಟ್ಟದು. ಭಾಳಷ್ಟು ಓದಬೇಕು, ದೊಡ್ಡ ದೊಡ್ಡ ಡಿಗ್ರಿ ಮಾಡ್ಕೋಬೇಕು, ಭಾಳ ದೊಡ್ಡ ನೌಕರಿ ಹತ್ತಬೇಕು, ಮದುವೆ ಮಾಡ್ಕೋಬೇಕು, 2 ಮಕ್ಕಳಾಗಬೇಕು, ಒಂದು ಮನೆ ಕಟ್ಟಬೇಕು, ತಿನ್ಕೊಂಡು ಉಳ್ಕೊಂಡು ಆರಾಮ. ಇದು ಹೊರತು ಬೇರೆ ಏನಿಲ್ಲೇ ಇಲ್ಲ ನಮ್ಮ ಜೀವನದಲ್ಲಿ. ಎಂಥೆಂಥ ವ್ಯಕ್ತಿಗಳಾಗಿ ಹೋದರು, ಎಂಥೆಂಥ ಇವ್ರಿಗೇನು ಅರ್ಥನೇ ಇಲ್ಲೇನ್ರಿ. ಅವರು ಶಂಕರಾಚಾರ್ಯಗಿಂತಲೂ ಮೊದಲಿನವರು. ಶಂಕರಾಚಾರ್ಯರಿಗೆ ಕ್ರಿಯಾಯೋಗದ ಉಪದೇಶ ಮಾಡಿದರು ಅಂತ ಬರ್ತಾವೆ. ಅವರು ಮಹಾವತಾರಿ ಬಾಬಾ ಅಂತ.
ನಾನು ಮುಂಬೈಗೆ ಹೋದಾಗ ಅಲ್ಲಿ ಮಲಬಾರ್ ಹಿಲ್ಗೆ ಹೋಗ್ತಿದ್ದೆ. ಅಲ್ಲೊಬ್ಬರು ಇವರಿದ್ದ ರಾಮಚಂದ್ರ ಭೋಸ್ಲೆ ಅಂತಿದ್ರು, ಈಗಿಲ್ಲ ಅವರಲ್ಲಿ. ಒಬ್ಬರು ದೊಡ್ಡ ಇಂಡಸ್ಟ್ರಿಯಾಲಿಟ್ ಮನುಷ್ಯ. ಅವನ ಹೆಂಡತಿ ಫಿಲಾಸಫಿ PhD ಪ್ರೊಫೆಸರ್ ಆಗಿ. ಅವ ದೊಡ್ಡ ಕಂಪ್ನಿ ಅವ ನಡೆಸ್ತಾನೆ. ಆ ಮಲಬಾರ್ ಹಿಲ್ ಅಂದ್ರೆ ಇಡೀ ಮುಂಬೈಯಲ್ಲೇ ಶ್ರೀಮಂತ ಜನರು ವಾಸ ಮಾಡೋ ಏರಿಯಾ. ದೊಡ್ಡ ದೊಡ್ಡ ಸಿನಿಮಾದ ಇವರು ಅವರು ಎಲ್ಲ ಅಲ್ಲಿ ಹೋಗಿದ್ವಿ. ಅದು ನೋಡಿ ನಾನು ಗಾಬರಿ ಆದ. ಆಮೇಲೆ ಅಲ್ಲಿ ಮ್ಯಾಲೆ ಹೋದ್ವಿ. ಅಕ್ಷರಶಃ ಆ ಲಿಫ್ಟ್ನಾಗಿಂದ ಅವ್ರ ಮನೆಯೊಳಗೆ ಕಾಲು ಇಡಬೇಕಾದ್ರೆ ಆ ರಾಮಚಂದ್ರ ಭೋಸ್ಲೆ ಅವ್ರನ್ನ ಭೇಟಿ ಅಲ್ಲಿಗೆ 3-4 ಸಲ ಹೋಗಿದ್ವಿ. ಅವ್ರು ನಮ್ಮ ಮ್ಯಾಲೆ ಭಾಳ ಪ್ರೀತಿಯಾಗಿದ್ವಿ. ಆಮೇಲೆ ಹೋಗಿ ಒಳಕ್ಕೆ ಹೀಗಾಗಿ ಘರ ಆಯ್ಕ ಅಂತ ನಮ್ಮ ಜೊತೆಗೆ ಬಂದವ್ರು ಇದೇನು ಮನೆ ಏನೇ ಅಂತಂದು ಅಂಥ ವಿಲಕ್ಷಣ ಅದ್ಭುತ ಮನೆ ಇತ್ತು. ಆಮೇಲೆ ಹೋದ್ವಿ, ಇದನ್ನು ಮಾಡಿದ್ವಿ. ಅಲ್ಲಿ ಹೊರಗೆ ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ಇಲ್ಲಿ ಕೂತಿದ್ವಿ ಅಂತ ಹೇಳಿದ್ರು. ಅವರೆಲ್ಲ ರಾಜಸ್ಥಾನಿ ಹೆಣ್ಮಕ್ಳು ಬಂದು ಅಲ್ಲೆಲ್ಲ ಬದಾಮು, ದ್ರಾಕ್ಷಿ, ಗೋಡಂಬಿ ಎಲ್ಲ ಇತ್ತು. ನಮ್ಮ ಜೊತೆ ಕಲ್ಯಾಣ ಬಂದಿದ್ದು. ಅದೇನು ಸ್ವಲ್ಪ ತಿನ್ಲಿಕ್ಕೆ ಇಟ್ಟಿದ್ರುಪ್ಪ, ತುಂಬ ಹಂಗೆ ಆದರ ಆತಿಥ್ಯ ಅಂತ ಇಟ್ಟಿರ್ತಾರೆ, ತಿನ್ನಬಾರ್ದು ಅವನ್ನೆಲ್ಲ ಅಂತ. ಆಮೇಲೆ ಕರೆದು ನಮ್ಮನ್ನು ಒಳಗೆ ಹೋದ್ವಿ. ಅವ್ರು ತಮ್ಮ ಚರಿತ್ರೆ ಹೇಳಿದರು. ಏನೋ ಭಾಳ ದೊಡ್ಡದು ಹೇಳಿದರು. ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ದರು, ಅಲ್ಲಿ ಇದಕ್ಕೆ ಮಕ್ಕಾ ಮದಿನಾಕ್ಕೆ ಹೋಗಿದ್ದರು. ಅಲ್ಲಿ ತಿರುಗಿ ಬರೋ ಮುಂದೆ ಹಿಮಾಲಯದಲ್ಲಿ ಬಂದರು. ಅಕಸ್ಮಾತ್ ಇವ್ರು ಗುಹಾಕ್ಕೆ ಬಂದರು. ಈ ಮಹಾವತಾರಿ ಬಾಬಾ ಅವ್ರ ಗುಹಾಕ್ಕೆ ಒಬ್ಬರ कहाँ से आ गए, ऐसे आ गए, कोई बात नहीं, कुछ दिन रहना चाहते हो तो रहो अंदर. महावतारी बाबा यूरी अंदर. हाँ रहेंगे अंदर. कहाँ रहेंगे? तो बगल में जाओ, वहाँ कमरा, वहाँ एक गुहा है, वहाँ ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ಫಸ್ಟ್ ಕ್ಲಾಸ್ ಕಾಟು ಇದು ಎಲ್ಲ ಇತ್ತು. ಇವ್ರು ಕಂಡೀಷನ್ ಹಾಕಿದ್ರು, ನನಗೆ ದಿನ ಏನದನೋ ಒಂದು 10 ತೊಲಿ ಚರಸ್ಬೇಕಾಗ್ತದೆ, ಗಾಂಜಾ ಬೇಕಾಗ್ತದೆ, ಆಮೇಲೆ ಸಿಗರೇಟ್ ಬೇಕು, ದಿನ 10 ಬಾಟ್ಲಿ ರಮ್ ಅಂಥವು ಬೇಕು, ಸಬ್ ಮಿಲ್ ಜಾಯ್ಗ. ಅಲ್ಲಿ ಕೂಡಲೇ ಹೋಗೋದಕ್ಕನ್ನ ಟೇಬಲ್ ಮೇಲೆ ಎಲ್ಲ ರೆಡಿ ಇತ್ತಲ್ಲಿ. ಗಾದಿ ಪಾದಿ ಎಲ್ಲ ಫಸ್ಟ್ ಕ್ಲಾಸ್ ಇದು ಇತ್ತು. ಅಲ್ಲಿ ಮಲ್ಕೊಂಡು ಅಲ್ಲಿ ಕೂತರು. ಮಧ್ಯಾಹ್ನ ಊಟಕ್ಕೆ ಅವ್ರು ತಂದಿಟ್ರು ಅವ್ರು ಶಿಷ್ಯರು. ಬಂಗಾರದ ತಾಟು, ಬಂಗಾರದ ವಾಟ್ಗ, ಬಂಗಾರದ ಬಟ್ಲ, ಬಂಗಾರದ ತಂಬಿ. ಊಟ ಆದ ಕೂಡಲೇ ಬಿನ್ಕೋ ಕ್ಯಾ ಕರ್ನ ಫೇಕ್ದು ಅಂತ. ಅವನೇನು ತೊಳ್ಕೊತ ಕೂಡಬೇಡ ಒಗಿ ಅಂತ. ಮತ್ತು ಮುಂದೆ ಸಂಜಿಕೆ ಮತ್ತು ಬೇರೆ ಬರ್ತಾವೆ, ಯಾಕೆ ಇದು ಮಾಡ್ತೀವಿ ಅಲ್ರಿ. ಇದನ್ನ ಕಾದಂಬರಿ ಹೇಳಲಿಕ್ಕೆ ಹತ್ತಿಲ್ಲಿದು. ಒಬ್ಬ ವ್ಯಕ್ತಿ ನಿಜ ಜೀವನದೊಳಗೆ ನಿಜ ಪ್ರಸಂಗ ಹೇಳಲಿಕ್ಕೆ ಹತ್ತಿದ್ದು. ಇವರು ಒಗೆದು ಬಿಟ್ರು ಅತ್ಲಾಗಿ. ಸಂಜೆನ ಮತ್ತು ಬೇರೆ ತಾಟು ಆಟಗ ಬಟ್ಲ. ನಾರಾಯಣ ಮಹಾರಾಜರು ಬೇಟದಲ್ಲಿ ನಮ್ಮ ಅಜ್ಜ ಹೋಗಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ರು, 1 ತಾಸಿಗೆ 108ರಂತೆ 24 ತಾಸು 7 ದಿವಸ ಅಖಂಡ ಸತ್ಯನಾರಾಯಣ ಪೂಜಾ ಮಾಡಿಸಿದ್ರು ನಾರಾಯಣ ಮಹಾರಾಜರು. ಹಂಪಿ ಒಳಗೆ ಬಂದಿದ್ರು ಅವರು. ನಮ್ಮ ತಾತೆ ಅವ್ರು ಸಣ್ಣವ್ರಿದ್ರು, 8-9 ವರ್ಷ ಅವ್ರು ಇದ್ದರಂತೆ. ಇವ್ರಿಗೆ ಎಲ್ಲಿ ಸಿಕ್ಕಿದ್ದಿಲ್ಲ, ಅಲ್ಲಿ ಹತ್ಕೋತ ನಿಂತಿದ್ರು ಹುಣಸಿ ಗಿಡದ ಬುಡಕ್ಕೆ. ಅವ್ರು ಹೋಗಿ ಒಂದು ಉಂಡಿ ತಂದು ನಮ್ಮ ತಾತ್ಯಾಗ ಕೊಟ್ಟರು. ನಮ್ಮ ತಾತ್ಯಾಗ 2 ದಿವಸ ತನಕನೂ ಮನೆಯೊಳಗೆ ಅವ್ರ ಫೋಟೋ ಇಟ್ಕೊಂಡಿರ್ತೀವಿ. ಆಮೇಲೆ ಅವ್ನು ಒಗೆದು ಬಿಡೋ ಕೂಡಲೇ ಮತ್ತು ಅವು ಇದು ನಾರಾಯಣ ಮಹಾರಾಜರು ಪ್ರತಿ ಸತ್ಯನಾರಾಯಣ ಪೂಜಾಕ್ಕೂ ಹೊಸಾದನೇ ಕೃಷ್ಣ, ಹೊಸಾದನೇ ಬೆಳ್ಳಿ ಬಟ್ಲ, ಹೊಸಾದ ನಾಣ್ಯ, ಹೊಸದಾಗೆ ತುಳಸಿ ಹೂವು. ಪುಣೆದಿಂದ ಇದ್ರ ತನಕ ಕೇಡ್ಗಾಂವ್ ತನಕ, ಬೇಟರ ಕೇಡ್ಗಾಂವ್ ಸ್ಪೆಷಲ್ ವಾಗಿನ ಹಾಕಿಸಿ ಅದರ ತುಳಸಿ ಹೂವು ಪತ್ರಿ ಬರ್ತಿದ್ದು. ಕ್ರಿಯಾ ಸಿದ್ಧಿಸ್ತತ್ವೇ ಭವತಿ ಮಹತಾಂನೋಪಕರಣೆ. ಕ್ರಿಯಾಸಿದ್ಧಿ ಅನ್ನೋದು ಅವ್ರ ಸಂಕಲ್ಪದಲ್ಲಿರ್ತದೆ, ಅದಕ್ಕೆ ಉಪಕರಣ ಬೇಕಾಗುವುದಿಲ್ಲ. ಅವ್ರು ಹಿಂಗೆ ಅಂದ್ಕೂಡಲೇ ಹಂಗೆ ತಯಾರು ಸುರುನ ಅದು. ಇಂಥವೆಲ್ಲ ಭಾಳ ಪ್ರಸಂಗ ನಮಗೆ ಅವೆಲ್ಲ ಅಪ್ರಸ್ತುತ. ಮುಖ್ಯವಾಗಿ ನಾವು ಆಮೇಲೆ ಆ 108 ತೆಗೆದುಬಿಡೋದು, ಅದನ್ನ ಯಾರು ಪೂಜೆ ಕೂತಿರ್ತಾರೋ ಅವ್ರು ತೊಗೊಂಡು ಹೋಗೋದು. ಆಮೇಲೆ ಮತ್ತೆ 108 24 ತಾಸು. 1 ತಾಸಿಂದ ಒಂದು ಸತ್ಯನಾರಾಯಣ ಪೂಜಾ ನಮ್ಮ ಮನೆಯೊಳಗೆ ಮಾಡಲಿಕ್ಕೆ ಎಲ್ಲ ದೇವತೆಗಳು, ಎಲ್ಲ ಅಸುರರು, ರಾಕ್ಷಸರು ಎಲ್ಲರೂ ಬಂದು ಗುಡ್ಡಾಟ ಮಾಡಿ ಹೋಗ್ತಾರೆ. ಗದ್ದೋಗದ್ಲ ಮನೆಯೊಳಗೆ ಒಂದು ಸತ್ಯನಾರಾಯಣ ಪೂಜೆ ಆಗೋದ್ರಾಗೆ
ಹಿಂಗಾಗಿ ನಾವು ಇಲ್ಲಿ ಸತ್ಯನಾರಾಯಣ ಪೂಜಾನ ಮಾಡೋದು. ಹಿಂಗೆ 7 ದಿವಸ ಮಾಡಿದ್ವಿ. ಪ್ರಸಾದ ಮಾಡಿದ್ರೆ ಹೇಳ್ತೀನಿ, ನಮ್ಮಲ್ಲಿ ಪ್ರಸಾದ ಮಾಡ್ತಿರ್ತಾರೆ ಎಷ್ಟು ಕೆಟ್ಟ ಜಿಗಿಟ್ಟಿರ್ತಲ್ಲ, ನಕ್ಕೊಂಡು ಸಾಕಾಗ್ತದೆ. ತುಪ್ಪನ ಇರಂಗಿಲ್ಲ ಅದ್ರಾಗ. ಆ ಪ್ರಸಾದ ಹಿಂಗೆ ಪ್ರಸಾದ ಎತ್ತಿದ್ರೆ ತುಪ್ಪ ಕೆಳಗೆ ಸೋರ್ಸಿರ್ತಿತ್ತು. ನಮ್ಮ ಅಜ್ಜ ಹೇಳ್ತಿದ್ರು, ಅವ್ರು ತಮ್ಮ ಟ್ರಂಕ್ನಾಗ, ಹಿಂದಿನ ಕಾಲದಾಗ ಟ್ರಂಕ್ ಇರ್ತಿದ್ರು, ಆ ಟ್ರಂಕ್ನಾಗ ಎಲ್ಲ ಅರ್ಬಿ ಹಾಕ್ಕೊಂಡು ಹೋಗಿದ್ರಂತ. ಅರ್ಬಿ ಎಲ್ಲ ತೆಗೆದು ಗಂಟು ಕಟ್ಟಿ ಅದು ತುಂಬ ಬಾಳಿ ಎಲೆ ಹಾಕಿ ಅದು ತುಂಬ ಪ್ರಸಾದ ತುಂಬ್ಕೊಂಡ್ಬಂದಿದ್ರು. ಅವು ಗಾಡಿ ಒಳಗೆ ಬರೋ ಮುಂದೆ ಅದು ಎಲ್ಲ ಪ್ರಸಾದ ತುಪ್ಪ ಸೋರಿ ಹೋಗ್ತಿತ್ತು. ಎದರ ಸಾಮರ್ಥ್ಯದಿಂದ ಇವರೆಲ್ಲ ಹಿಂಗೆ ಮಾಡ್ಲಿಕ್ಕೆ ಅದ್ರ ಕಡೆ ನಮಗೆ ಕಲ್ಪನಾನೇ ಇಲ್ಲ. ಹಣಿಗೆ ಹಾಕಿ ನೋಡು ಪರಿಸ್ಥಿತಿನ ಹಂಗಾಗಿದೆ. ಎಂಥ ದುರ್ದೈವದ್ದು ದುರ್ಗತಿ ಪರಿಸ್ಥಿತಿ ಬಂತು. ಹೀಗಾಗಿ ನಾವು 24 ತಾಸು ಅದರಲ್ಲಿ ಏನು ಮಾಡಬೇಕು, ಈ ಸಮಾಜದ ಸಲುವಾಗಿ ಏನು ಕನಿಷ್ಠ ನಾವೇನು ಯಾವ ಶಂಕರಾಚಾರ್ಯ ಆದರೂ ಮತ್ತು ಹಿಂಗೆ ಉಳಿತು, ಮಧ್ವಾಚಾರ್ಯ ಆದರೂ ಮತ್ತು ಹಿಂಗೆ ಉಳಿತು, ಜ್ಞಾನೇಶ್ವರ ಮಹಾರಾಜರಾದರೂ ಮತ್ತು ಹಿಂಗೆ ಉಳಿತು. ನಾವು ಹುಟ್ಟಿ ಬಂದೀವಿ ಅನ್ನೋ ದೃಷ್ಟಿಯಿಂದ ನಮ್ಮ ಜೀವನವನ್ನು ನಾವು ಕನಿಷ್ಠ ನಮ್ಗೆ ಸಾರ್ಥಕತೆ ಅನ್ನಿಸು ಹಂಗೆ ಬಾಳಿ ಹೋದರೂ ಸಹಿತ ಈ ಜಗತ್ತಿಗೆ ನಾವು ಭಾಳ ದೊಡ್ಡದಾಗಿರ್ತಕ್ಕಂಥ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ, ಅಥವಾ ಜಗತ್ತಿಗೆ ಏನೋ ಒಂದು ಅದು ಹಿತ ಅನ್ನಿಸು ಹಂಗಾಗ್ತದೆ. ಆದ್ದರಿಂದ ನಿಜವಾಗಿ ಹೇಳಬೇಕು, ನಮಗೆ ಭಾಳ ಆ ದೃಷ್ಟಿಯಿಂದ ಖುಷಿ ಸಮಾಧಾನ. ಏನೋ ಒಂದು ನಮ್ಮ ವೈಯಕ್ತಿಕ ಸಂಕುಚಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ಷೇತ್ರದೊಳಗಿಂದ ಹೊರಗೆ ಬಂದು ಏನಾದರೂ 4 ಪ್ರಪಂಚಕ್ಕೆ ಗಾಡ್ ಲವ್ಸ್ ಲವ್ಸ್ ಹಿಸ್ ಫೆಲೋ ನಾವು ಮಾಡ್ಕೊಂಡು ನೋಡ್ತೀವಿ, ಲೆಕ್ಕ ತಕ್ಕೊಂಡು ನೋಡ್ತೀವಿ. ನಾನು ಸಮಾಜದ ಸಲುವಾಗಿ ಏನು ಮಾಡಿದೆ, ನಾನು ಧರ್ಮದ ಸಲುವಾಗಿ ಏನು ಮಾಡಿದೆ, ದೇವರ ಧರ್ಮದ ಸಲುವಾಗಿ, ದೇಶದ ಸಲುವಾಗಿ, ದೇವ್ರ ಸಲುವಾಗಿ. ತಂದೆ ತಾಯಿ ಮಾತು ಕೇಳದೆ ಇದ್ರೆ ನಡೀತದೆ, ಮನೆ ಮಾರು ಬಿಟ್ಟು ಹೋದ್ರೆ ನಡೀತದೆ, ಪಾಪಿಲ್ಲ. ಅರ್ಥಾತ್ ಏನು ಅಂತಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋದ್ರೂ ಪಾಪಿಲ್ಲ. ಅವ್ರ ಭಕ್ತ ಅದು ಎದಕ್ಕಾಗಿ, ದೇಶದ ಸಲುವಾಗಿ, ದೇವ್ರ ಸಲುವಾಗಿ, ಧರ್ಮದ ಸಲುವಾಗಿ. ವಿವೇಕಾನಂದ ಒಂದು ಸಲ ಕಲ್ಕತ್ತಾದವಾಗ ಹೇಳಿದರು, ಯಾರು ನಿಮ್ಮ ಕಡೆ ಬಂದು ಸನ್ಯಾಸ ತಗೋತೀನಿ ಅಂತಾರೆ, ಗಂಡಿರಲಿ ಹೆಣ್ಣಿರಲಿ ತಲೆ ಬೋಳಿಸ್ರಿ, ಅವ್ರಿಗೆ ಸನ್ಯಾಸ ದೀಕ್ಷಾ ಕೊಡ್ರಿ, ಸನ್ಯಾಸಿನ ಮಾಡಿರಿ. ಕಲ್ಕತ್ತಾದಾಗ ಗದ್ಲಿ ಇದು ವಿವೇಕಾನಂದ ಮಾಡಿದ ತಪ್ಪೇನು. ಅರ್ಥಾತ್ ಏನು ಅಂತಂದ್ರೆ ನಮ್ಮ ಮಾಮ ಒಬ್ಬರು, ನಮ್ಮ ತಾಯಿ ಅಣ್ಣ, ಅವ್ರು ಫ್ರೀಡಮ್ ಫೈಟರ್ ಆಗಿದ್ದರು. ಮನೆ ಮಾರು ಬಿಟ್ಟು ಹೋಗಿಬಿಟ್ಟಿದ್ರು, ಪೊಲೀಸರು ಅವ್ರನ್ನ ಹುಡುಕ್ಯಾಡ್ತಿದ್ರು. ನಮ್ಮ ಅಜ್ಜ ಅಜ್ಜಿಗೆ ಎಷ್ಟು ತ್ರಾಸು ಕೊಡ್ತಿದ್ರು, ಹಿಡ್ಕೊಂಡು ಹೋಗ್ತಿದ್ರು, ಪೊಲೀಸ್ ಸ್ಟೇಷನ್ನಾಗ ಕೂಡಿಸ್ತಿದ್ರು, ಮಗ ಎಲ್ಲಿದ್ದಾನೆ ಹೇಳ್ರಿ ಅಂತಿದ್ರು. ಆದರೂ ಇವ್ರು ಹೇಳ್ತಿದ್ದಿಲ್ಲ, ಹೊಡಿಸೋತಿದ್ರು. ಹಿಂಗೆಲ್ಲ ತ್ರಾಸು ಇರ್ತಿತ್ತು. ಅವ್ರನ್ನ ಮಾಸ್ತರ್ ಇದ್ದವ್ರು ಮಾಸ್ತರ್ಗೆ ರಾಜೀನಾಮೆ ಕೊಟ್ಟು ಹೋದರು. ಅವ್ರು ಮೊನ್ನೆ ನಮ್ಮ ಕಾಲೇಜ್ ಕಲಿ ಮುಂದೆ ನಮ್ಮ ತಂದೆಯವ್ರು ಹೇಳಿದ್ರು, ನಿನಗೆ ಕಾಲೇಜ್ ಕಲಿಸಿ ನನ್ನ ಕಡೆ ದುಡ್ಡು ಇಲ್ಲಪ್ಪ, ನಿಮ್ಮ ಮಾಮನ ಕೇಳು, ಅವ್ನು ದುಡ್ಡು ಕೊಟ್ಟರೆ ಕಲಿಯೋದು. ನಾವು ಹೋಗಿ ಕೇಳಿತ್ತು. ನಮ್ಮ ಮಾಮ ಹೇಳಿದ್ರು, ನನಗೆ ಎಷ್ಟು ಖರ್ಚು ಬರ್ತದೆ ಕೊಡ್ತೀನಿ, ಒಂದು ಶರ್ತ್ ಏನು, ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು. ಎಲ್ಲ ಕಲ್ತು ಸಾಕಂತ ಅಂದೆ. ಕಾಲೇಜಕ್ಕೂ ಎಲ್ಲ ಖರ್ಚು ಕೊಡ್ಲಿಕ್ಕತ್ರ ಅವರು. ಕೊನೆಗೆ ನಾನು ಬಿಟ್ಟು ಓಡಿ ಹೋಗಿ ಉಜ್ಜಯಿನಿಗೆ ಹೋಗಿ ಅಲ್ಲಿಂದ ಬಂದ ಬಳಿಕ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಅವ್ರ ಕಣ್ಣ ನೀರು ಬಂತು. ಅವರಂದು ದತ್ತಣ್ಣ, ನನ್ನ ಮಗಳದು ಏನಾರು ಹಾಕುವಲ್ತ, ನಾನು ದೇಶದ ಸಲುವಾಗಿ ಮನೆ ಬಿಟ್ಟಿದ್ದೆ, ನೀವು ದೇವ್ರ ಸಲುವಾಗಿ ಮನೆ ಬಿಟ್ಟು, ನನ್ನ ಬಗ್ಗೆ ನನಗೆ ಇದು ಅಭಿಮಾನ ಅನ್ನಿಸ್ತದೆ. ನನ್ನ ಮಗಳ ಪ್ರಾರಬ್ಧ ಏನದ ಅದು ಹಾಕುವಲ್ತ. ಸೊ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ, ಏನಾದರೂ ನಾವು 4 ವಿಚಾರ ತಿಳ್ಕೋಬೇಕು. ನಮ್ಮ ಜೀವನ ಹೊಸ ಏನಾದರೂ ದಿವ್ಯವಾಗಿರ್ತಕ್ಕಂಥ ಒಂದು 4 ವಿಚಾರ ದಿನ ನಮ್ಮ ತಲೆಯೊಳಗೆ ಹೊಕ್ಕೋತ ಇದ್ದು ಅಂದ್ರೆ ನಿಧಾನವಾಗಿ ಆದರೂ ಯಾಕಾಗುವಂತಕ್ಕ ಇವತ್ತಿನಿಂದ ನಾವು ಆ ಒಂದು ದೃಷ್ಟಿಯಿಂದ, ಆ ಒಂದು ಭಾವನೆಯಿಂದ, ಆ ಕಲ್ಪನೆಯಿಂದ ನಾವು ಪ್ರಯತ್ನದಲ್ಲಿ ತೊಡಗಿದರೆ ನಿಶ್ಚಿತವಾಗಿಯೂ ನಮ್ಮ ಜೀವನದ ಕೊನೆಗೆ ನಮ್ಮ ವಾರ್ಧಕ್ಯ ಆಗಲಿ, ನಮ್ಮ ಆಯುಷ್ಯದ ಕೊನೆ ಸಂದರ್ಭದಲ್ಲಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಮಗೆ ಅನಿಸ್ತದೆ. ಏನು ಅಂದರೆ ಅದಕ್ಕಾಗಿ ನಾನು ಅನೇಕ ಪ್ರಕಾರದ ನಿರ್ಧಾರಪಡಿಸಿದ್ದೆ. ಧಾರವಾಡದಲ್ಲಿ ಹೋಗಿ ಓದಬೇಕು ಅಂತ ಶುರು ಮಾಡಿದೆ, ಅದು ಶಕ್ಯ ಆಗಲಿಲ್ಲ. ಇಲ್ಲಿ ನಾನು ಇದ್ರ ಮೂಲಕವಾಗಿ ಅರ್ಥಾತ್ ಅದರೊಳಗೆ ಕೂತ್ಕೊಂಡು ಇದನ್ನು ಇಟ್ಕೊಂಡು ಟ್ಯಾಬ್ ಇಟ್ಕೊಂಡು ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿದೆ, ಅದು ಶಕ್ಯ ಆಗಲಿಲ್ಲ. ಇಲ್ಲೇ ಸತ್ಸಂಗ ಮಾಡೋಣ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದೆ, ನನಗೆ ಅದು ಶಕ್ಯ ಆಗಲಿಲ್ಲ. ಎಷ್ಟೊಂದು ಅದಕ್ಕೆ ನಾನೇ ಇರೋಂಗಿಲ್ಲ, ನಾನೇ ಅನಾನುಕೂಲ ಆಗೋದು, ಹೀಗೆಲ್ಲ ಆಗ್ಲಿಕ್ಕೆ ಕೂಡಲೇ
ನಿಧಾನವಾಗಿ ವಿಚಾರ ಮಾಡಿದ್ರೆ ಹೆಂಗೆ ನಾವು ಸಮಾಜದಲ್ಲಿ ನಿಜವಾದ ಜಿಜ್ಞಾಸುಗಳು ಏನಾದರೂ ಸಾಧನೆ ಭಾವನೆ ಇದ್ದವರಿಗೆ ಯಾವ ರೀತಿ ನಾವು ಈ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಶಕ್ಯದ ಅನ್ನೋ ಒಂದು ವಿಚಾರ ಮಾಡ್ತಾ ಮಾಡ್ತಾ ಮೊನ್ನೆ ಕಾಶಿಯಲ್ಲಿ ಆ ಕೂಡ್ಲಿ ಮಠದ ಸಣ್ಣ ಸ್ವಾಮಿಗಳು ಕಾಶಿಯಲ್ಲಿ ಆ ಒಂದು ಬಿಲ್ಡಿಂಗ್ ಹಿಡ್ಕೊಂಡು ಅದರ ಸಲುವಾಗಿ ಎಷ್ಟು ಖರ್ಚು ವೆಚ್ಚ ಕಷ್ಟ, ಆ ವಿದ್ಯಾರ್ಥಿಗಳ ಊಟದ್ದು ಎಲ್ಲ ವ್ಯವಸ್ಥೆ ಆಗಬೇಕು, ಅಧ್ಯಾಪಕರ ಪಗಾರ ಇದು ಅದು ಆಗಬೇಕು. ನನಗೆ ಅವ್ರ ಬಗ್ಗೆ ಅಭಿಮಾನ ಅನ್ನಿಸಿ ಅವ್ರು ಹೇಳಿದ ರಿಪೇರಿ ಅದು ಭಾಳ ಸೋರ್ತದೆ. ಹಿಂಗಾಗಿ ವಿದ್ಯಾರ್ಥಿಗಳ ಗುರುಕುಲ 24 ತಾಸು ಅವ್ರ ಕಲಿಯೋದು. ನಮ್ಮ ಭಾರತೀಯ ಸಂಸ್ಕೃತಿಗೆ ಏನಾದರೂ ಒಂದು ಸ್ವಲ್ಪ ಪ್ರೇರಣಾ ಸಿಗಲಿ, ಇವತ್ತಿಲ್ಲ ನಾಳೆ, ನಾಳೆಲ್ಲ ನಾಡ್ದು, ಅದು ಎಷ್ಟರೇ ಆಗುವಲ್ತಕ್ಕ ಎಂದರೆ ಆಗುವಲ್ತಕ್ಕ ನಾವು ಮಕ್ಕಳನ್ನ ಏನು ಮಾಡಬೇಕು, ಸಾಲಿಗಂತೂ ಹೆಂಗೆ ಹಾಕಿಬಿಡ್ತೀವಿ, LKG ನರ್ಸರಿ ಹಾಕ್ತೀವಿ, ಅವೇನು MD ಆಗ್ತಾನಂತೆ ನಮಗೇನು ಕಲ್ಪನಾ ಇರೋದಿಲ್ಲ, ಅಥವಾ ಏನಪ್ಪ MS ಮಾಡ್ಕೋತಾನಂತನೂ ಕಲ್ಪನಾನು ನಮಗೆ ಮಾಡಲಿಕ್ಕೆ ಶಕ್ಯ ಆಗುವುದಿಲ್ಲ. ಆದರೂ ಯಾರೂ ತಮ್ಮ ಮಕ್ಕಳನ್ನ ಸಾಲಿಗೆ ಹಾಕಲ್ದೆ ಬಿಡುವುದಿಲ್ಲ. ಮತ್ತು ಶೋಕಾಂತಿಕ ಏನು ಅಂದ್ರೆ ಒಬ್ರಿಗೂ ಸ್ವಲ್ಪ ಏನಾದರೂ ಧಾರ್ಮಿಕ ಆಧ್ಯಾತ್ಮಿಕ ಒಂದು ಅಭ್ಯಾಸ ಸಂಸ್ಕಾರ ಮನೆ ಒಳಗೆ ಒಬ್ಬೊಬ್ಬರಿಗೂ ಏನೂ ಯಾರ ಮಕ್ಕಳಿಗೂ ಚಂದ ಒಂದು ಭಗವದ್ಗೀತಾದವು ಏನೋ ಒಂದು 5 ಶ್ಲೋಕ ಅಂತ ತೋರಿಸಾರು ಇಲ್ಲ ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಏನಾದರೂ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನಾವು ಜೀವನದಲ್ಲಿ ಏನಾದರೂ ನಾವು ಅಂಥ ಒಂದು ಅನುಕೂಲತೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಥವಾ ಎಲ್ಲಾದರೂ ಹಂಗೆ ಅನುಕೂಲತೆ ಆಗ್ತಿತ್ತು ಅನ್ನೋದು ಸಹಕರಿಸಲಿಕ್ಕಾದರೂ ಪ್ರಯತ್ನ ಮಾಡಬೇಕು. ಎಷ್ಟರೇ ನಾವು ಇವತ್ತಿನ ಈ ಭೌತಿಕ ಜೀವನ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ನಾವು ಮೋಹಗ್ರಸ್ತರಾಗಿ ಬಿಟ್ಟಿವಿ ಅಂದ್ರೆ ಬೇರೆ ವಿಚಾರ ಇಲ್ಲ ನಮ್ಮ ತಲೆಯೊಳಗೆ. ದುಡ್ಡು 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 ಬಿಟ್ಟರೆ ಬೇರೆ ವಿಚಾರ ಇಲ್ಲ ನಮ್ಮ ತಲೆಯೊಳಗೆ. ನಾವು ಇವತ್ತು ಅಲ್ಲಿ ಹೋಗಿ 1,00,000-1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, ನಮಗೆ ಸಾರ್ಥಕ ಅನ್ನಿಸ್ತು. ಪಾಪ ಅಲ್ಲಿ ವಿದ್ಯಾರ್ಥಿಗಳು ಅವು ಕಷ್ಟಪಡೋದನ್ನು ನೋಡಿ ನನಗೆ ಆಶ್ಚರ್ಯ. ಒಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಚಂದ ಅಭ್ಯಾಸ ಮಾಡ್ತಾರೆ. ನಾನು ಅದನ್ನ ಹೇಳಿದೆ, ಮುಂಜಾನೆ ಎದ್ದು ಅಂದ್ರೆ ಸ್ನಾನಾಗಿ ಮುಗಿಸ್ಕೊಂಡು ಓದವ್ರು ಹೆಂಗೆ ಕೂಡಬೇಕು ಹಂಗೆ ರಾತ್ರಿ ತನಕ ಕೂತಿರ್ತಾರೆ. ಎದ್ದು ಹೋಗ್ತಾರೆ ಬರ್ತಾರೆ, ಮತ್ತು ಪುಸ್ತಕನು ಅಲ್ಲೇ ಇರ್ತದಿರ್ತದೆ, ಅವ್ರ ಆಸನ್ನು ಹಾಕಿದ್ದು ಹಂಗೆ ಇರ್ತದೆ. ಅವ್ರೇನಂದ್ರೆ ಮತ್ತೆ ಬಂದು ಓದು ಶುರುನ ಅಭ್ಯಾಸ ಅಲ್ಲಿ ಓದು ಶುರುನ ಇತ್ಲ ಒಂದು ಹಾಲ್ ಅದ ಪಾಪ. ಈಗ ನಾವು ಅಲ್ಲೆಲ್ಲ ಇದ್ವಿ, ರಿಪೇರಿ ನಡೆದಿತ್ತಂತ ಒಂದೇ ಹಾಲ್ನಾಗ 4 ಬೇರೆ ಪಾಠ ಹೋದವ್ರು ಇತ್ಲಾ ಮಾರಿ ಮಾಡಿ ಕೂತು ಓದ್ತಿದ್ರು, ಇನ್ನು ಬೇರೆ ಪಾಠ ಮಾಡೋರು ಅತ್ಲಾ ಮಾರಿ ಮಾಡಿ ಕೂಡ್ತಿದ್ರು. ಅವ್ರ ಬಗ್ಗೆ ನನಗೆ ಕೌತುಕ ಅನ್ನಿಸ್ತು, ಅವ್ರ ಬಗ್ಗೆ ಅಭಿಮಾನ ಅನ್ನಿಸ್ತು. ನನಗೆ ಅವ್ರ ಸಲುವಾಗಿ ಮಾಡಿದ್ದೇನಂದ್ರೆ ಸಾರ್ಥಕ ಅನ್ನಿಸ್ತು ನಿಜವಾಗಿಯೂ. ಎಲ್ಲೇ ಹೋದರೂ ಕೂಡ್ಲಿಯಲ್ಲಿ ಯಾವಾಗ ಬೇಕು ಅವಾಗ ಹೋಗಿ ಎಷ್ಟು ಬೇಕು ಅಷ್ಟಲ್ಲಿ ಖರ್ಚು ವೆಚ್ಚ ನಾವು ಅಗದಿ ಮನಃಪೂರ್ವಕವಾಗಿ ಮಾಡಿ ಇಲ್ಲಿ ಬರ್ತಕ್ಕಂಥದ್ದು ಏನದನ್ನು ದುಡ್ಡು ಗಿಡ್ಡು ಅದೆಲ್ಲ ಏನದ ಕೇವಲ ಕೇವಲ ಮಹಾರಾಜರ ಇದನ್ನ ಅಷ್ಟ ಅವರಂದ್ರೆ ಮಹಾರಾಜರಂದ್ರೆ ಮೂರ್ತಿಮಂತ ನಮ್ಮ ಭಾರತೀಯ ಸಂಸ್ಕೃತಿ ಅವರು, ಆಧ್ಯಾತ್ಮಿಕ ಪರಂಪರೆ ಅವರು ನಿಜವಾಗಿಯೂ. ಆದ್ದರಿಂದ ಆ ದೃಷ್ಟಿಯಿಂದ ನಾವು ಎಲ್ಲಿ ಖರ್ಚು ಮಾಡಿದ್ರು ಅವರಿಗೆ ಅದೊಂದು ಸಂತೋಷದ ಮತ್ತು ಅವ್ರ ಕಾರ್ಯ ಇನ್ನೂ ಹೆಚ್ಚಿಗೆ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಹಿಂದೆ ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ ಕಾರ್ಯ ಮಾಡ್ತಾ ಇದೆ. ಅದೇ ರೀತಿ ಇನ್ನೊಂದು ವಿಷಯ ಏನು ಅಂದರೆ, ನಾನು ಅಲ್ಲಿ ಹೋದಾಗ ನನಗೇನು ಅನಿಸ್ತು, ನಾವು ಅಲ್ಲಿ ಏನಾದರೂ ಒಂದು ಅಧ್ಯಯನ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ವಿಚಾರ ಮಾಡಿ ಫೋನ್ ಮಾಡಿದ್ದೆ. ಅದೇ ರೀತಿಯಾಗಿ ಒಂದು ಸಲ ನಾವು ದಕ್ಷಿಣೇಶ್ವರಕ್ಕೆ ಹೋಗಿ ತಿರುಗಿ ಬರುವಾಗ ಶಶಿಗೆ ಫೋನ್ ಮಾಡಿ ನನಗೆ ಎಷ್ಟರೇ ಮನಸ್ಸಿಗೆ ಆಘಾತ ಅಂತಂದರೆ, ವಿವೇಕಾನಂದರು ಅಲ್ಲೇ ರಾಮಕೃಷ್ಣ ಪರಮಹಂಸರು ಎಂಥ ಭವ್ಯವಾದ ಮಂದಿರ ಕಟ್ಟಿಸಿದ್ರು. ಎಷ್ಟೊಂದು ಕಡೆಗೆ ರಾಮಕೃಷ್ಣ ಆಶ್ರಮ ಅದೆಲ್ಲ ಅದು ನಾವೇನು ಅದು ಅವರವರ ಯೋಗ್ಯತಾ ಅದು ಇರ್ತದೆ, ಅದಕ್ಕಾಗಿ ಬಂದಿರ್ತಾರೆ ಮಾಡಿರ್ತಾರೆ. ಕನಿಷ್ಠ ಏನಪ್ಪ ಅಂದ್ರೆ ನಾವು ಅದರ ಒಂದು ಶತಾಂಶದಷ್ಟು ಹದ್ದು ಆಕಾಶದಲ್ಲಿ ಅಷ್ಟು ಎತ್ತರ ಹಾರ್ತಂತೇಳಿ ಸೊಳ್ಳಿ ನೊಣ ಹಾರುವುದ ಬಿಡ್ತಾವೆ ಇಲ್ಲಿ. ಅವು ತಮ್ಮ ಇದಕ್ಕನುಸಾರವಾಗಿ ಆವಾಗ ನಾನು ಕೃಷಿ ನನ್ನ ಮನಸ್ಸಿನಲ್ಲಿ ಪ್ರಚಂಡವಾಗಿ ಒಂದು ವಿಚಾರ ಏನು ಅಂದರೆ, ಕನಿಷ್ಠ 13 ಕಡೆಗೆ ಆದರೂ ಒಂದು 14-15 ಕಡೆಗೆ ಆದರೂ
ಮಹಾರಾಜರದೊಂದು ಸುಂದರವಾದ ಪ್ರತಿಮೆ ಸ್ಥಾಪನೆ ಆಗಬೇಕು. ಅವರಿಗೆ ಮುಂಜಾನೆ ಸಂಜಿನಾಗ ಜಯ ಜಯ ಆರತಿ ಶ್ರೀ ಗುರುರಾಯ ಅಂತ ಒಂದು ಆರತಿ ಮಾಡಿದ್ರೂ ನನಗೆ ನಿಜವಾಗಿಯೂ ಸಾರ್ಥಕತೆ ಅನ್ನಿಸ್ತದೆ. ಅನ್ನೋದನ್ನು ನಾನು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ನೆಲಮಂಗಲದಲ್ಲಿ ಒಬ್ಬರು ಮಾಡ್ತೀವಿ ಅಂದರು, ಅಲ್ಲಿ ಹೋಗಿ ಹೊರಪಡಿಸಿದೆ, ಅವ್ರಿಗೆ ಆಗಲಿಲ್ಲ. ಕೊನೆಗೆ ನನಗೆ ಅನ್ನಿಸ್ತು, ಇನ್ನೇನು ಪ್ರತ್ಯಕ್ಷವಾಗಿರೋ ಕಾದಿರೋ ಮುಖದ ಚಲೋ ಅಂತ ಅನಿಸಿ ಬಡ ಮೊನ್ನೆ ಮುಂಬೈ ಬೆಳಗಾವಿಯೊಳಗೆ 4 ಗುಂಟೆ ಜಾಗ ತೊಗೊಂಡು 38 ಲಕ್ಷ ರೂಪಾಯಿಗೆ. ಧಾರವಾಡದಲ್ಲಿ ಜಾಗನ ಇತ್ತು, ಅಲ್ಲಿ ಕೆಲಸನೂ ಶುರುವಾಯಿತು. ಅದಕ್ಕಾಗಿ ಸಾಕಷ್ಟು ದುಡ್ಡು. ನಾವು ಏನಾದರೂ ಸತ್ಕಾರ್ಯ ಮಾಡಬೇಕು ಅಂದ್ರೆ ಮಹಾರಾಜರು ಹೇಳಿದರು, ತುಮಿ ಫಕ್ತ ಉಪಾಸನೆ ಕಡೆ आणि धर्मस्थापने ಧರ್ಮಾಚರಣ ಕಡೆ ಲಕ್ಷ್ಯ द्या. मी पैसेचे पाऊस पाड. ಇವತ್ತು ನನಗೆ ದುಡ್ಡಿಂದ ಏನೂ ಅಡಚಣೆ ಅನಿಸೋದು. ಧಾರವಾಡದಲ್ಲಿ ಕೆಲಸ ನಡೀತಾ ಇದೆ, ಒಂದು ದಿವಸ ಕೆಲಸ ನಿಂತಿಲ್ಲ. ಇಲ್ಲಿ ಕೆಲಸ ನಡೀತಾ ಇದೆ, ಇಲ್ಲಿ ಒಂದು ದಿವಸ ಕೆಲಸ ನಿಂತಿಲ್ಲ. ಬೆಳಗಾವದಲ್ಲಿ ಇವತ್ತಿಲ್ಲ, ನಾಳೆ ದುಡ್ಡಿನ ವ್ಯವಸ್ಥೆ ಆಗೋ ದೃಷ್ಟಿಯಿಂದ ದುಡ್ಡು ವ್ಯವಸ್ಥೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಒಂದು ಜಾಗ ತೊಗೊಂಡು ಅಲ್ಲೂ ದೇವಸ್ಥಾನ ಆಗಬೇಕಾಗಿತ್ತು. ಈಗಾಗಲೇ ನಾನು ಜೈಪುರಕ್ಕೆ ಒಂದು 13 ಮೂರ್ತಿ ಮಾಡಲಿಕ್ಕೆ ಆರ್ಡ್ರ್ ಕೊಟ್ಟುಬಿಟ್ಟಿದ್ದೆ. ಅದ್ರ ಪೈಕಿ ಎಷ್ಟೋ ಮಂದಿ ನಾವು ಕೊಡ್ತೀವಿ, ಒಂದು ಮೂರ್ತಿದು ನಾವು ಕೊಡ್ತೀವಿ, ಒಂದು ಮೂರ್ತಿದು ನಾವು. ಮೊನ್ನೆ ನಾನು ಹೈದರಾಬಾದಕ್ಕೆ ಹೋಗಿದ್ದೆ, ನನಗೆ ಆಶ್ಚರ್ಯ ಆಯಿತು. ಹೈದರಾಬಾದಲ್ಲಿ ಅವರು ಒಬ್ಬರು ಇದನ್ನೆಲ್ಲ ಕಾರ್ಯಕ್ರಮದೆಲ್ಲ ಮೈ ಮೇಲೆ ಹಾಕ್ಕೊಂಡು ಅವ್ರ ಮನ್ಯಾಗ ಇದ್ದು ನಾನು. ಅವ್ರ ಹೆಸರು ಏನೋ ಅದು ಕುನಾಲ್ ಅಂತ. ಅವರು ಎಷ್ಟರೇ ಪಾಪ ಅವ್ರ ಮನೆಯೊಳಗೆ ಹೆಣ್ಮಕ್ಳು ಗಂಡಸರು ಎಷ್ಟು ಚಂದ ಇದನ್ನು ಮಾಡ್ತಿದ್ರು ಅಂದರೆ, ಅವ್ರು ಸ್ವತಃ ಮನುಷ್ಯ ಅಂತೂ ಎಷ್ಟು ನಂಬರಿದ್ದವ. ನೋಡಲಿಕ್ಕೆಲ್ಲ ಈ ಹುಡುಗರ ಜೊತೆನೇ ತರುಣ ಹುಡುಗರ ಜೊತೆನೇ ಕಾಣಿಸ್ತ, ಆದರೆ ಎಷ್ಟು ನಂಬಿರ್ತಾನ, ಎಷ್ಟು ಮಂದಿನ ಹಚ್ಕೊಂಡು ಅವ್ನು ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದ. ತಾವ ಸ್ವತಃ ಎಲ್ಲ ಖರ್ಚು ವೆಚ್ಚ ಮಾಡಿ ಇದನ್ನು ಮಾಡಿ ಅಕ್ಷರಶಃ ನನಗೆ ಬರೋ ಮುಂದೆ ಅಲ್ಲಿ ಪಾದ ಪೂಜೆ ಮಾಡಿದಾಗ 1.5 ಲಕ್ಷ ರೂಪಾಯಿ ಕೊಟ್ಟ. ಅದಲ್ಲದೆ ಮತ್ತೊಂದು 50-62 ಲಕ್ಷ ತನಕ ಕೊಟ್ಟು. ಮತ್ತು ಬರೋ ಮುಂದೆ ಅವ್ರ ಮನ್ಯಾಗ ಪಾದ ಪೂಜೆ ಮಾಡುವಾಗ 5 ಲಕ್ಷ ರೂಪಾಯಿ ಹಿಂಗೆ ತಾವೇನು ಮುಚ್ಚಿ ಹಣ್ಣು ಗಿಣ್ಣು ಎಲ್ಲ ಇಟ್ಕೊಟ್ಟಿದ್ದೆ. ಗುರುಜಿ ಇವೇನವ, ಈಗ 5 ಲಕ್ಷ ರೂಪಾಯಿ ನಿಮ್ಗೆ ಕೊಡಬೇಕಾಗಿ ಕೊಡ್ತೀನಿ ನಾನು. ಆದರೆ ಈಗ ನೀವು ಒಯ್ಬೇಡ್ರಿ ಇವನ್ನ, ಈಗ ಇದೆಲ್ಲ ಇನ್ನು ಇದ್ರ ಗಾದಲೆ ನಡೆದು ಇನ್ನು ಇಲೆಕ್ಷನ್ನದ್ದು. ಅದಕ್ಕೆ ಇಲೆಕ್ಷನ್ ಮುಗಿದ ಮರುದಿವ್ಸನ ನಾನು ಇವನು ಹೆಬ್ಬಳ್ಳಿಗೆ ಮುದ್ದಾಮ್ ತಂದು ಕೊಡ್ತೀನಿ, ನಿಮ್ದು ಯಾವುದಕ್ಕಾದರೂ ನೀವು ಉಪಯೋಗ ಮಾಡಿಕೊಡ್ರಿ ಅಂತ. ಆಮೇಲೆ ಅವ್ರು ಹೇಳಿದ್ರು, ನಾ ಒಂದು ಜಾಗ ತೋರಿಸ್ತೀನಿ ಬರಿಗೆ. ಅವರೊಂದು ಮನೆ ಅಗದಿ ಫಸ್ಟ್ ಕ್ಲಾಸ್ ಒಂದು ಮನೆ, ಆ ಮನೆಗೆ ಹತ್ತೆ ಒಂದು ಜಾಗ ತೋರಿಸಿ, ಇದನ್ನು ನಾವು ನಿಮಗೆ ಕೊಟ್ಟಿವಿ, ನೀವೇನಾದರೂ ಮಾಡಿರಿ. ನಾನು ಹೇಳಿದೆ, ಮಹಾರಾಜರ ಮಂದಿರ ಮಾಡ್ತೀವಿ, ಇಲ್ಲಿ ಒಂದು ಮೂರ್ತಿ ಸ್ಥಾಪನೆ ಮಾಡ್ತೀವಿ, ರಾಮದೇವ ಮೂರ್ತಿ ಸ್ಥಾಪನೆ. ಭಯಂಕರ ಸಂತೋಷ. ಪಾಪ ಅವ್ರು ಹೆಂಗಿದ್ದಾರಂದ್ರೆ ಅದರೆಲ್ಲ ಖರ್ಚು ವೆಚ್ಚ ಅವರೇ ಮಾಡಿಕೊಳ್ಳೋ ಹಂಗಿದ್ದಾರೆ. ನಾವು ಬರೀ ಏನು ಮಾಡ್ತೀವಿ ಅಂದ್ರೆ ಬರೀ ಏನೋ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಬೇಕು ಅನ್ನೋ ಧೈರ್ಯನೂ ನಾವು ಮನಸ್ಸಿನ ತಂದ್ಕೊಳ್ಳೋದಿಲ್ಲ. ಅದ್ರ ಸಲುವಾಗಿ ಚೂರ್ಚಾರ ಏನಾದರೂ ನಾವು ತ್ಯಾಗ ಮಾಡಬೇಕು, ಏನಾದರೂ ನಾವು ಅದ್ರ ಸಲುವಾಗಿ ನಾವು ಇದನ್ನು ಮಾಡಬೇಕು, ಸಮರ್ಪಣೆ ಮಾಡಬೇಕು, ತ್ಯಾಗ ಮಾಡಬೇಕು. ಅದ್ರ ಸಲುವಾಗಿ ನಾವು ಬಿಡಬೇಕು ಅನ್ನುವಂಥ ವಿಚಾರನೂ ನಾವು ಮಾಡೋದಿಲ್ಲ. ಎಷ್ಟು ಮಾಡಿದರೂ ತಿರುಗಿ ಮುರುಗಿ ಏನಪ್ಪ ಅಂದ್ರೆ ನಾನು ಮತ್ತು ನಂದು ಅನ್ನೋದ್ರದ ಏನಾಗಬೇಕು ಅಂದರೆ ಸರ್ಕಲ್ ವಿಶಾಲ ಆಗಬೇಕು, ವರ್ತುಳ. ನಂದು ಅನ್ನೋ ವರ್ತುಳು ಎಷ್ಟು ವಿಶಾಲ ಆಗ್ತಾನೋ ಅಷ್ಟು ಆ ಮನುಷ್ಯ ನಾನು ಅನ್ನೋದ್ರ ವ್ಯಕ್ತಿತ್ವದಿಂದ ಭವ್ಯ ಆಗ್ತದೆ. ಆದ್ದರಿಂದ ನಾವು ಅಲ್ಲಿ ಕೊಟ್ಟು ನೀವು ಎಂದು ಬೇಕಂದು ಶುರು ಮಾಡಿರಿ, ನಾವು ಇದನ್ನು ಮಾಡ್ತೀವಿ. ನನಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ಮಹಾರಾಜರದು ಈ ಕಾರ್ಯ ಇಂಟರ್ ಸ್ಟೇಟ್ ಕಾರ್ಯ ಶುರುವಾಯಿತು ಅಂತ. ಇನ್ನು ಹಂಗೆ ನಿಧಾನವಾಗಿ ನಾ ಎಲ್ಲಿ ತನಕ ಹೋಗ್ತೀವೋ ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ನಮಗೆ ಅಲ್ಲೇ ಮಂದಿ ಕಾಶಿ ಒಳಗೆ ಅಲ್ಲೆಲ್ಲ ಓದುವತ್ನಂಗೆ ಅಲ್ಲೆಲ್ಲ ಒಂದು ವಾತಾವರಣ ನೋಡಿ, ಅಲ್ಲಿ ಅಧ್ಯಾಪನಗಳನ್ನು ನೋಡಿ ನಮಗೆ ಅನ್ನಿಸ್ತು, ನಾವು ಹೆಬ್ಬಳ್ಳಿ ಒಳಗೂ ಯಾಕೆ ಒಂದು ಅಧ್ಯಯನ ಪೂರ್ತಿ ಮಾಡಬಾರ್ದು. ಎಲ್ಲ ಪ್ರಕಾರದ ಅಧ್ಯಯನ ಇಲ್ಲಿ ನಡೆಯುವಂಗೆ ಒಂದು ವ್ಯವಸ್ಥೆ ಮಾಡಬೇಕು. ಜ್ಯೋತಿಷ್ಯ ಕಲಿಯವರು ಇದ್ದರು ಅಂದರೆ ಕಲಿಸೋರ್ನೂ ನಾವು ಬೇಕಾದಷ್ಟು ಮಂದಿನ ಹುಡುಕ್ತೀವಿ. ಅವ್ರು ಇಲ್ಲಿ ಬಂದು ವಾರದಾಗ 2 ಸಲ ಕಲಿಸೋದ್ರು ಸಾಕು. ಮೊನ್ನೆ ಒಂದು ಹುಡುಗಿ ನನಗೆ ಫೋನ್ ಮಾಡಿದ್ದ, ಆಯುರ್ವೇದ ಹುಡುಗಿ MD ಆದಕ್ಕಿ ಗಗನ್ ಅಂತ, ಮೈಸೂರಿನಿಂದ. ಆಕೆ ಹೇಳಿದ, ಶಿವಮೊಗ್ಗಕ್ಕೆ ನಾನು ಕಾಲೇಜಿಗೆ ಬಂದು ಒಂದು ದಿವಸ 4 ಪಿರಿಯಡ್ ಹೇಳಿ ಹೋದರೆ ಅವರು ಒಂದು ಪಿರಿಯಡ್ಗೆ 500 ರೂಪಾಯಿನೋ ಎಷ್ಟೋ ಕೊಡ್ತಾರೆ, 20,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತಂದರು. ಕಾಯಂ ಇದ್ದರೆ 40,000 ರೂಪಾಯಿ ಕೊಡ್ತೀವಿ ಅಂದರು. ವಾರದಾಗ 2 ದಿವಸ ಒಂದು ದಿವಸ ಬಂದು ಹೋದ್ರೆ 20,000 ರೂಪಾಯಿ ಕೊಡ್ತೀವಿ ಅಂದರು. ನೋಡಿರಿ, ಒಂದು MD ಆಗಿ ಆಯುರ್ವೇದದ ಹುಡುಗಿ ಮೈಸೂರಿಂದ ಶಿವಮೊಗ್ಗಕ್ಕೆ ಬಂದು ಪಾಠ ಹೇಳಿ ಹೋಗ್ತಾರೆ.
ಅಂದ ಬಳಕ ನಮಗೂ ಸಹಿತ ಅದ್ರ ಬಗ್ಗೆ ಜನರಲ್ಲಿ ಒಂದು ಭಾವನೆ ಮೂಡಿಸಿದರೆ, ಅಭಿಮಾನ ತುಂಬಿಸಿದರೆ, ಅವರು ಸಹಿತ ಬಂದು ಇದನ್ನು ಮಾಡಿಕೊಂಡು ಅವ್ರಿಗೆ ಯೋಗ್ಯ ಒಂದು ಸನ್ಮಾನ, ಸತ್ಕಾರ, ಸಂಭಾವನೆ ಏನಾದರೂ ಒಂದು ನಾವು ನಿರ್ದಿಷ್ಟಪಡಿಸಿ ಅವ್ರಿಗೆ ಕೊಟ್ಕೋತಾ ಇದ್ವಿ ಅಂದರೆ ಅಧ್ಯಯನ ಆದಿಗಳು ತಾವ ಶುರು ಆಗ್ತವೆ. ನಾವು ಹೊರಗೆ ಬಂದು ಏನಾದರೂ ಧಡ್ಪಡಿಸಬೇಕು ಅನ್ನೋದು ಇವತ್ತು ನಾಳೆ ಬೆಳಿಗ್ಗೆ ನಾವು ಕೋಳಿವಾಡಕ್ಕೆ ಕುಂತೀವಿ. ಮೊನ್ನೆ ಬರೋ ಮುಂದನ ದಾವಣಗೆರೆಯಿಂದ ಬರೋ ಮುಂದೆ ರಾಜು ಹೇಳಿದ್ರು, ರಾಜು ನಾಳೆ ಏನು ಕೆಲಸ ಇದೆ ಅಂದರೆ ಕೋಳಿವಾಡಕ್ಕೆ ಹೊಂಟೀವಿ, ಚಲೋ ಆಯ್ತು ನಾನು ಬರ್ತೀನಿ ಅಂತೇಳಿ ಅವತ್ತನ ಮತ್ತೆ ಹೋಗಿ ಅಲ್ಲೆಲ್ಲ ಇದನ್ನು ಮಾಡಿ ಬಂದ್ವಿ. ನಾಳೆ ಮತ್ತೆ ಅಲ್ಲಿ ಹೋಗಿ ಅಲ್ಲೆಲ್ಲ ಇದನ್ನು ಮಾಡಿ ಅದು ಕೆಲಸ ಮಾಡಿ ಧಾರವಾಡದಾಗ ನಡೆದು, ಕೋಳಿವಾಡದಾಗ ನಡೆದು, ನಾವು ಇಲ್ಲೇ ನಾವು ರಾಜು ಹೋಗಿ ಅದನ್ನೆಲ್ಲ ಕೆಲಸ ಮಾಡಿಸ್ತಾರೆ. ಹೀಗಾಗಿ ಇಂಥ ಒಂದು ನಾವು ಕಾರ್ಯದಲ್ಲಿ ತೊಡಗೋದು ಹೊರತು ಇವತ್ತಿನ ಪರಿಸ್ಥಿತಿ ಒಳಗೆ ಸ್ವಲ್ಪ ಯಾಕಾಗುತ್ತೆ. ನಾವು ಅದ್ರೊಳಗೆ ಏನಾದರೂ ಒಂಚೂರು ಸಿಹಿತನ, ಮಾಧುರ್ಯ, ಒಂದು ಜೀವನದ ನಿಜವಾದ ಹಿತವಾಗಿರ್ತಕ್ಕಂಥದ್ದನ್ನು ಅದರೊಳಗೆ ನಾವು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾದರೆ ನಮಗೆ ಭಾಳ ಮನಸ್ಸಿಗೆ ನಮಗೆ ಸಮಾಧಾನ ಆಗ್ತದೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನಾವು ನಮ್ಮ ಒಂದು ಮುಂದಿನ ಕಾಲದಲ್ಲಿ ವಾರ್ಧಕ್ಯದಲ್ಲಿ ನಾನು ಆಯುಷ್ಯದ್ದೆಲ್ಲ ಏನಿದೆ ಒಂದು ರೂಪರೇಷ ನಾ ಬರೇ ಏನಪ್ಪ ಅಂತಂದ್ರೆ ವಿಹಂಗಮ ನೋಟ, ಪಕ್ಷಿ ನೋಟದಿಂದ ನೋಡ್ಕೊತ ಬಂದರು ಏನು ಮಾಡಿದ್ದು ನಾನು ಸಮಾಜದ ಸಲುವಾಗಿ. ನನ್ನ ಬಂಧು ಬಾಂಧವ ಅರ್ಥಾತ್ ನಮ್ಮ ಸುತ್ತಲಿನವ್ರು, ಗಾಡ್ ಲವ್ ದೋಸ್ ಹೂ ಲವ್ ಈಸ್ ಫೆಲೋ ಮ್ಯಾನ್. ಒಂದು ಯಾವುದೇ ಅಕಾರಣವಾಗಿ ನಾವು ಮಂದಿನ ಪ್ರೇಮ ಮಾಡ್ಲಿಕ್ಕೆ ಬರಬೇಕು, ಹಚ್ಚುವಳಿಗೆ ಬರಬೇಕು, ಅವ್ರ ಜೊತೆಗೆ ಅವ್ರ ಬಗ್ಗೆ ನಾವು ಸದ್ಭಾವನೆ ವ್ಯಕ್ತ ಮಾಡಲಿಕ್ಕೆ ಬರಬೇಕು. ಯಾವುದೇ ಕಾರಣದಿಂದ ನನ್ನ ಕಡೆ ಯಾರೋ ಬಂದು ಸಹಿತ ಅವ್ರಿಗೆ ಏನಾದರೂ ಮಾಡಬೇಕನ್ನೋ ಕಳ್ಕಳಿ ನಮ್ಮಲ್ಲಿ ಬರಬೇಕು. ಈ ರೀತಿಯಾಗಿ ನಮಗೆ ಇದನ್ನು ಮಾಡಬೇಕು ಅಂತನಿಸಿ ರಾಜು ಆಗಿಂದಾಗ ಫೋನ್, ರಾಜು ಗುರುಪಾದುಕ ಸಾನ್ನಿಧ್ಯದ ಪಕ್ಕದಲ್ಲೇ ನಾವು ಈ ಎಲ್ಲ ಅಧ್ಯಯನಗಳನ್ನು ಮಾಡ್ತೀವಿ. ಇವತ್ತಿಲ್ಲ ನಾಳೆ, ಈ ವರ್ಷ ಇಲ್ಲ ಮುಂದಿನ ವರ್ಷ ಎಂದಾರೆ ಯಾಕಾಗೋಲ್ತಕ್ಕ ಇದಕ್ಕೊಂದು ಸ್ವರೂಪ ಬಂದು ಇದ್ರದ್ದು ಎಷ್ಟು ಮಹತ್ವ ಬೆಳೀತದ ಅನ್ನೋ ಕಲ್ಪನೆ ನಮ್ಮ ತಲೆಯೊಳಗೆ ಈಗ ಬಂದದ್ದು. ಆದ್ದರಿಂದ ಎಷ್ಟೋ ಜನರು ಸಮಾಜದಲ್ಲಿ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋ ಮತ್ತು ಅಧ್ಯಾಪನ ಮಾಡ್ತಕ್ಕಂಥ ಜಿಜ್ಞಾಸೆ ಅಥವಾ ಕಳಕಳಿ ಇರ್ತಕ್ಕಂಥ ಜನರು ಇದ್ದಾರೆ. ಎಷ್ಟು ಮಂದಿ ನನಗೆ ಈ ಅರ್ಥಾರ್ಥ ಏನು ಅಂದ್ರೆ ವೇದಾಧ್ಯಯನ ಮಾಡಿಸೋರು ನನಗೆ ಹೇಳಿಟ್ಟಾರೆ, ನಿಮ್ಮ ಪಾಠಶಾಲೆ ಶುರುವಾದ್ರೆ ಹೇಳ್ರಿ, ನಾವು ವಾರದಾಗ 2 ದಿವಸ ಬಂದು 2 ತಾಸು ನಾವು ವೇದಾಧ್ಯಯನ ಮಾಡಿಸಿ ಹೋಗ್ತೀವಿ ಅಂತ. ಎಷ್ಟೋ ಮಂದಿ ಆಯುರ್ವೇದದವರು ನನಗಂತೂ ಅವರು ರಗಡ್ ಮಂದಿ, ಒಂದು 75 ಮಂದಿ ಆಯುರ್ವೇದ ಓದೋವ್ರದ್ದು, MD ಆದವ್ರದ್ದು ಮತ್ತು ಡಾಕ್ಟರ್ಗಳದ್ದು ಕೆಲಸ ಮಾಡೋವ್ರದ್ದು ನನಗೆ ಪರಿಚಯ ಅದು. ಅವ್ರದ್ದು ವರ್ಷದಲ್ಲಿ 2 ಸಲ ಅವ್ರದ್ದು ಶಿಬಿರ ಮಾಡ್ಬೇಕಂತ ಮಾಡಿ ನಿಮ್ಮ ಆಯುರ್ವೇದದ ಜೊತೆಗೆ ಅಧ್ಯಾತ್ಮವನ್ನು ಹೆಂಗೆ ಜೋಡಿಸ್ಕೋಬೇಕು ಅನ್ನೋ ವಿಷಯದ ಅವರು ಸಹಿತ ಬೇಕಾದಷ್ಟು ಬರ್ತಾರೆ. ಬಾ ಅಂದ್ಕೂಡಲೇ ಬಂದು ಅವರು ತಮ್ಮದು ಉತ್ತಮವಾಗಿ ಅದನ್ನು ಅಧ್ಯಯನ ಮಾಡಿಸ್ತಾರೆ. ಎಲೋಪೆಥಿ ಅಭ್ಯಾಸ ಮಾಡೋ ಪದ್ಧತಿ ಅದು ಭಾಳ ನಮಗದು ನಿಲ್ಲಕದೇ ಇರುವಂಥದ್ದು. ಅದಕ್ಕಾಗಿ ಕಾಲೇಜಿಗೆ ಹೋಗಬೇಕು, ಅಲ್ಲೆಲ್ಲ ಪ್ರಾಕ್ಟಿಕಲ್ ಅವು ಅದು ಕನಿಷ್ಠ ಪಕ್ಷ ಈ ಆಯುರ್ವೇದವನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೋತ ಹೋದರೆ ಕನಿಷ್ಠ ನಮ್ಮ ಪ್ರಪಂಚದೊಳಗೆ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ನಮಗೇನಾದರೂ ಅದರಿಂದ ಒಂದು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರ್ತದೆ. 2 ವೇದಾಧ್ಯಯನ ಅದು ಅಂದ್ರೆ ನಾವು ಬರೇ ಯಾವುದೇ ಮಂತ್ರ ಅಂದ್ರೆ ನೀವು ನಾಲಿಗೆ ಸಂಸ್ಕಾರ ಆಗ್ತದೆ. ಆ ಮಂತ್ರ ಅನ್ನೋದ್ರದ್ದೇ ಒಂದು ಪದ್ಧತಿ, ಅದು ಬಾಯಾಗ ಕೂಡ್ಬೇಕಾದ್ರೆ ಸ್ವರ ಉದಾತ್ತ ಹೆಂಗೆ, ಅನುದಾತ್ತ ಹೆಂಗೆ, ಪ್ಲುತ ಹೆಂಗೆ, ಇವೆಲ್ಲ ಸ್ವರಗಳ ಬಾಯಲ್ಲಿ ಕೂತ್ರೆ ಮಾತ್ರ ಅವರು ವೇದಾಧ್ಯಯನ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಭಾಳಷ್ಟು ಮಂದಿ ಒಂದು ಭ್ರಮಾತ್ಮಕ ಕಲ್ಪನೆ, ಶಾಲೆ ಒಳಗೆ ಒಂದು ಶಾಲೆ ಕಲೀಲಿಲ್ಲ ಅಂದರೆ ಪಾಠಶಾಲೆಗೆ ಹಾಕ್ತೀವಿ. ಪಾಠಶಾಲೆ ಏನು ಸಾಮಾನ್ಯ ಅಂತ ತಿಳ್ಕೊಂಡ್ರೆ ಪಾಠಶಾಲದಲ್ಲಿ ಅಧ್ಯಯನ ಮಾಡೋದು ಅಂದ್ರೆ ಏನು ಸಾಮಾನ್ಯ ಏನೋ. ಎಷ್ಟೆಷ್ಟು ಅಭ್ಯಾಸ ಮಾಡ್ತಾರೆ ಅದನ್ನೇ ಹೇಳಿದ್ದೆ. ಸಣ್ಣ ಸಣ್ಣ ಹುಡುಗರು ಪಾಪಿಗಳು ಮುಂಜಾನೆ ಸಂಜೆ ತನಕ ಕೂತಿರ್ತಾವೆ ಅಲ್ಲಿ ಅಭ್ಯಾಸ ಮಾಡ್ತಾರೆ. ನಮ್ಮ ಕಾಲೇಜು ಶಾಲೆ ಹುಡುಗರು ಮಾಡ್ತಾವೇನ್ರಿ, ಪರೀಕ್ಷೆ ಹತ್ತಿರ ಬಂದಾಗ ಒಂದು 4 ದಿವಸ ಏನದು ಅವರು ಸಹಿತ ಮಗ್ಗಲ್ಲ ಮುಂದೆ TV ಕೈಯಾಗ ಮೊಬೈಲು ತಿಳಿದಿನ ಹರಟಿ ಮಾತು ಅದರೊಳಗೆ ಇವ್ರು ಅಭ್ಯಾಸ ಆಗುವುದೇನು, ಇವ್ರು ಅದರೊಳಗಿಂದ ಕಲಿತಾರೇನು, ತಿಳ್ಕೋತಾರೇನು, ಎಲ್ಲ ನಮೂನೆ ಒಂದು ಪ್ರಕಾರದಿಂದ ಎಲ್ಲ ಭ್ರಮಾತ್ಮಕವಾಗಿರ್ತಕ್ಕಂಥ ವಾತಾವರಣ. ಇದರೊಳಗಿಂದ ನಾವು ನಮ್ಮ ಪೂರ್ತಿಗೆ ನಾವರೇ ಆಗ್ತಾಗ ನಮ್ಮ ಟೈಮ್ ಇದ್ದ ಬಂದು ಏನು ನಡೆದಿರ್ತದೆ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಈ ಪರಿಶ್ರಮ ಈ ಒಂದೆಲ್ಲ ಇದ್ರ ಸಲುವಾಗಿ ಅವ್ರು ಪಡ್ತಕ್ಕಂಥ ಕಷ್ಟ
ಮತ್ತು ಸದ್ಗುರುಗಳ ಸಂಕಲ್ಪ ಮತ್ತು ನಿಮ್ಮ ಭಾವನೆ ಇವೆಲ್ಲ ಒಟ್ಟುಗೂಡಿಸಿ ಇದಕ್ಕೊಂದು ಸುಂದರವಾಗಿರ್ತಕ್ಕಂಥ ಭವ್ಯವಾದ ಸ್ವರೂಪ ಬರಬೇಕು ಅನ್ನೋದು ನಮ್ಮ ಕಳಕಳಿ ಇದೆ. ಆ ದಿಶೆಯಲ್ಲಿ ನಾನು ಭಾಳಷ್ಟು ಇದಕ್ಕಾಗಿ ನಾನು ಪ್ರಯತ್ನ ಮಾಡಲಿಕ್ಕೆ ತಯಾರಿದ್ದೀನಿ. ಎಷ್ಟೋ ಮಂದಿ ಅಂತ ನಿಮ್ಮ ವಯಸ್ಸಾತ್ರಿಯನ್ನು ನೀವು ವಿಶ್ರಾಂತಿ ತಗೊಳ್ಳಿ. ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಿರ್ತೀವಿ, ವಯಸ್ಸಾದ ಬಳಿಕ ವಿಶ್ರಾಂತಿ ತಗೊಳ್ಳಿಕ್ಕೆ ಹೋಗಬಾರ್ದು. ಉಳಿದಿರೋ ಚೂರ್ಚಾರ ಆಯುಷ್ಯದೊಳಗೆ ಏನಾದರೂ ಸಾಧಿಸಿಕೊಂಡು ನಾವು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಈವರೆಗೂ ಅಂತೂ ಏನು ಮಾಡಲಿಲ್ಲ. ಇನ್ನು ಉಳಿದಿರೋ ಆಯುಷ್ಯ ಬರೀ ನಾವು ವಯಸ್ಸಾತು ಅಂತ ವಿಶ್ರಾಂತಿ ಒಳಗೆ ಕಳೆದಿವಿ ಅಂದ್ರೆ ಅವಾಗೂ ಇಲ್ಲ ಇವಾಗೂ ಇಲ್ಲ, ಹಿಂಗೆ ಕೂಡ್ತದೆ. ನಾನು ಒಂದು ಕ್ಷಣ ವ್ಯರ್ಥ ಮಾಡ್ಕೊಳ್ತೇನೆ. ಕೈಕಾಲು ಬುಡದು ಅರ್ಥಾತ್ ನಡಿಲಿಕ್ಕೆ ಬರಲ್ದಂಗೆ ಆದರೂ ಸಹಿತ ನಾ ಹೇಳ್ತೀನಿ, ನಾವೊಂದು ಕುರ್ಚಿ ಮೇಲೆ ಕೂತ್ಕೊಂಡು ಅಲ್ಲಿ ನಡ್ರಿ ಆ ಕೆಲಸ ಮಾಡ್ಬೇಕಾಯ್ತು ನಾನು ಅಂತ ಹೇಳ್ತೀನಿ ಹೊರತು ನಾ ಸುಮ್ಮನೆ ಆರಾಮ ಮಾಡ್ಕೊಂಡು ಆಯುಷ್ಯ ಕಳೆದಿಲ್ಲ. ನಾವು ಹಂಗೆ ಪ್ರಯತ್ನ ಮಾಡಬೇಕು. ಕಡೆತನಕನೂ ನಾವು ದೇಶದ ಸಲುವಾಗಿ, ಧರ್ಮದ ಸಲುವಾಗಿ, ದೇವ್ರ ಸಲುವಾಗಿ ಕಷ್ಟಪಟ್ಟಿವಿ ಅಂದ್ರೆ ಮಾತ್ರ ಮನುಷ್ಯ ಜನ್ಮಕ್ಕೆ ಏನಾದರೂ ಒಂದು ಅರ್ಥ ಅದನ್ನೇ ಹೊರತು ಇಲ್ಲದೇ ಇದ್ದರೆ ನಾವು ಭಾಳ ಐಷಾರಾಮದಲ್ಲಿ ಇದ್ದೀವಿ ಅಂದ್ರೆ ನಿಮ್ಮೂ ಈ ದನ ಕರ ಎಷ್ಟು ಐಷಾರ ನಮ್ಮ ನಮ್ಮ ಗೋಶಾಲಿನ ಆಕಳು ಎಷ್ಟು ಐಷಾರಾಮದಾಗವ ಅಂದ್ರೆ ಮನೆಯಾಗಿನ ಆಕಳುಗಳಿಗೆ ಏನಾದರೂ ಅಡಚಣೆ ಆಗ್ಬೋದು. ಇಲ್ಲಿ ನಮ್ಮ ರಾಜು ಅವಕ್ಕೆ ಯಾವ ಅಡಚಣೆನೂ ಮಾಡ್ಬೋದು. ಇಲ್ಲಿ ಆರಾಮ್ ಸೀರು ಉಣ್ಕೊಂಡು ಕೈಲಿ ಆದಷ್ಟು ಅವು ಹಾಲು ಕೊಡ್ತಾವೆ. ನಾವು ಕೈಲಿ ಆದಷ್ಟು ಹಿಂಡ್ಕೊಳ್ಳೋದು ಹಿಂಗೊಂದು ನಮ್ದು ಇಲ್ಲಿ ನಡೆದದ. ಆದ್ದರಿಂದ ಇದನ್ನು ನಾವು ಶಕ್ಯ ಇದ್ದಷ್ಟು ಮಟ್ಟಿಗೆ ಆದಷ್ಟು ಬೇಗನೆ ಇದು ಕೆಲಸ ಶುರುವಾಗ್ತದೆ. ಇದನ್ನೂ ಸಹಿತ ಇದಕ್ಕೊಂದು ಭವ್ಯ ಸ್ವರೂಪ ಕೊಟ್ಟು ಒಳಗೆ ಅಧ್ಯಯನಗಳ ಒಂದು ವಿಭಾಗಗಳನ್ನು ಮಾಡಿ ಅದರದೊಂದು ಬಗ್ಗೆ ಭಾಳಷ್ಟು ನಾನು ಅಭ್ಯಾಸ ಮಾಡಿ ಅನೇಕ ಕಡೆಗೆ ನೋಡಿ ಅದರದೊಂದು ರೂಪರೇಷ ತಯಾರು ಮಾಡ್ಕೊಂಡಿದ್ದೀನಿ. ಆ ಪ್ರಕಾರವಾಗಿ ಅಧ್ಯಯನ ಆಗ್ತದೆ. ಹೆಣ್ಮಕ್ಳಿಗೂ ಸಹಿತ ಇಲ್ಲಿ ಅರ್ಥಾತ್ ಹೆಣ್ಮಕ್ಕಳ ಬಂದು ಹೇಳೋ ಹಾಗೆ ಏನಾದರೂ ಭಗವದ್ಗೀತೆ ಅಥವಾ ಮಹಿಮ್ನ ಸ್ತೋತ್ರ ಅನ್ನಬೇಕು ಅನ್ನೋರಿಗೂ ಒಂದು ಏನಾದರೂ ಒಂದು ಅವಕಾಶ ಕಲ್ಪನಾ ಮಾಡಿಕೊಡ್ಲಿಕ್ಕೆ ಶಕ್ಯ ಆಗ್ತದೆ. ಅವಕಾಶ ಮಾಡಿಕೊಡ್ಲಿಕ್ಕೆ ಶಕ್ಯ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣಂತೆ. ಇವೆಲ್ಲ ಏನದ ಮುಂಚೆ ಸಂಗೀತ ಇಟ್ಟಿಲ್ಲ ನಾವು. ಸಂಗೀತದ ಏನಾದ ಅಂದರೆ ನಿಧಾನವಾಗಿ ಅದರದ್ದು ಸ್ವರೂಪ ಬದಲಾಕೋತ ಹೋಗ್ತದೆ. ಆದ್ದರಿಂದ ಸಂಗೀತ ಇಲ್ಲ. ಜ್ಯೋತಿಷ್ಯದ ಯೋಗ ಅಂದ್ಕೂಡಲೇ ಆಸನ ಇಲ್ಲ, ಆಸನದ್ದಿಲ್ಲ. ಪತಂಜಲಿ ಯೋಗಶಾಸ್ತ್ರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ. ಆಸನ ಅಂದ್ರೆ ಪತಂಜಲಿಯ ದೃಷ್ಟಿ, ಪತಂಜಲಿ ಯೋಗಕ್ಕನುಸಾರವಾಗಿ ಆಸನದ ವ್ಯಾಖ್ಯೆ ಏನು ಅಂದ್ರೆ ಸುಖ ಸ್ಥಿರಂ ಆಸನಂ ಅಂತ ಹೇಳಿ. ಸುಖವಾಗಿ ಸ್ಥಿರವಾಗಿ ಕನಿಷ್ಠ 200 ನಿಮಿಷ ಕಾಷ್ಟ ಪ್ರತಿಮಾವತ್ತು ಕೂಡ್ಲಿಕ್ಕೆ ಬರೋದಕ್ಕೆ ಆಸನ ಅಂತಂದಾರೆ. ಅಷ್ಟು ಒಂದು ನಮಗೆ ಸುಮ್ಮನೆ ಶಾಂತ ಕುರ್ಚಿ ಮೇಲೆ ಕೂತು ಇದನ್ನು ಮಾಡಿದ್ರು ಸಹಿತ ನಾವು ಪ್ರಾಣಾಯಾಮ ಮಾಡಿದ್ರು ನಡೀತದೆ. ಆ ದೃಷ್ಟಿಯಿಂದ ಪ್ರಾಣಾಯಾಮ ಮಾಡಲಿಕ್ಕೂ ಅವಕಾಶ. ಪ್ರಾಣಾಯಾಮದ ಪ್ರಕಾರಗಳನ್ನು ಭಾಳ ಮಾಡಿಕೊತ ಕಪಾಲಭಾತಿ ಅದು ಇದು ಒಂದು ಮಾಡ್ಬೇಕಂತೇನಿಲ್ಲ. ಏನೋ ಒಂದು ನಮ್ಮ ಪ್ರಾಣಾಯಾಮದ ಸಾಮಾನ್ಯ ಒಂದೇನು ಇದು ಪದ್ಧತಿ ಇರುತ್ತೆ, ಆ ಪದ್ಧತಿ ಪ್ರಕಾರ ಮಾಡಿ. ಪ್ರಾಣಾಯಾಮಕ್ಕೆ ಏನು ಮಹತ್ವದ ಅಂದರೆ ಅರ್ಥಾತ್ ನಮ್ಮ ಪ್ರಾಣ ಏನದನು ಅದು ವಾಯುವಿನ ಸ್ವರೂಪ ಇರೋದರಿಂದ ಹವಾಕ್ಕೂ ಮತ್ತು ಪ್ರಾಣಕ್ಕೂ ಅಲ್ಲ, ನಮ್ಮ ಮನಸ್ಸೇನದ ವಾಯು ಹವಾದ ಸ್ವರೂಪ ಇರೋದರಿಂದಾಗಿ ಅರ್ಥಾತ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ಆತ್ಮನಿಂದ ಆಕಾಶ ನಿರ್ಮಾಣ. ಆಕಾಶದ ಗುಣ ಏನು ಅಂದ್ರೆ ಶಬ್ದ. ಆಕಾಶಾದ್ ವಾಯು ಆಮೇಲೆ ಅದರದ್ದು ವಾಯು ನಿರ್ಮಾಣ. ಆ ವಾಯುವಿನಿಂದನ ಮನಸ್ಸಾಗಿರೋದ್ರಿಂದ ವಾಯು ಅನ್ನೋದು ವಾಯು ಮತ್ತು ಮನ ಇವೆರಡೂದ್ರದ್ದು ಇದು ಇದೆ, ಸಾಮರಸ್ಯ ಭಾವದ. ಆದ್ದರಿಂದ ವಾಯುವನ್ನು ನಿಯಂತ್ರಣ ಮಾಡಿದರೆ ಮನಸ್ಸು ನಿಯಂತ್ರಣ ಆಗ್ತದೆ, ಮನಸ್ಸನ್ನು ನಿಯಂತ್ರಣ ಮಾಡಿದರೆ ವಾಯು ನಿಯಂತ್ರಣ. ಆ ವಾಯುವನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ದೇಹದಲ್ಲಿರೋ ಪ್ರೊಸೆಸ್ ಏನು ಅಂದರೆ ಪ್ರಾಣಾಯಾಮ ಅಂತ. ಆದ್ದರಿಂದ ಆ ರೀತಿಯಾಗಿ ಮಾಡೋದರಿಂದ ಪ್ರಾಣ ಅಂದ್ರೆ ವಾಯು ಸ್ವರೂಪವಾಗಿದೆ. ಅದು ಮನಸ್ಸನ್ನೋದು ಸಹಿತ ವಾಯು ಸ್ವರೂಪನೇ. ಆದ್ದರಿಂದ ಅದು ಮನಸ್ಸು ಕ್ಷಣಾರ್ಧದಲ್ಲಿ ಎಲ್ಲಿ ಬೇಕಲ್ಲಿ ಹೆಂಗೆ ಹೋಗ್ತದೆ ಆ ವಾಯುವಿನಿಂದನೇ ಹೋಗ್ತದೆ ಅದು. ಆದ್ದರಿಂದ ವಾಯುವೇಗದಲ್ಲೇ ಹೋಗ್ತದೆ. ಆದ್ದರಿಂದ ಈ ರೀತಿಯಾಗಿ ಕೆಲವೆಲ್ಲ ವಿಶಿಷ್ಟ ಪದ್ಧತಿಯಲ್ಲೇ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಒಬ್ಬರು ಅಲ್ಲಿ ಹೇಳಿದೆ ನಾನು ಯೋಗದ ಬಗ್ಗೆ ಬೇಕಾದ್ರೆ ಬಂದು ಯಾವಾಗ ಅನುಕೂಲ ಆದಾಗ ಪಾಠ ಹೇಳ್ತೀನಿ ರೀ ಅಂದರು. ನೋಡೋಣ್ರಿ ವಿಚಾರ ಮಾಡೋಣ ಅಂತ ಹೇಳಿದ್ವಿ. ಈ ರೀತಿಯಾಗಿ ಕಾರ್ಯ ಪ್ರಾರಂಭ ಆಗ್ತದೆ.
ಇದು ಪ್ರಾರಂಭ ಆಗೋ ದಿವಸನೂ ಸಹಿತ ಇದರಲ್ಲಿ ಅಧ್ಯಾಪನ ಮಾಡ್ತಕ್ಕಂಥವ್ರನ್ನೂ ನಾವು ಭಾಳಷ್ಟು ಮಂದಿನ ಕೂಡಿಸ್ತೀವಿ. ಅಧ್ಯಯನ ಮಾಡ್ತಕ್ಕಂಥವರು ಸಹಿತ ಇದರಲ್ಲಿ ಬಂದು ಇದಕ್ಕೆ ಯಾವ ಫೀ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಡೊನೇಷನ್ ಇಲ್ಲ, ಅಡ್ಮಿಷನ್ ಇಲ್ಲ, ಫಕ್ತ ನೀವು ರೆಗ್ಯುಲರ್ ಬರೋದು ಒಂದೇ ಮಹತ್ವದ್ದು. ಆದ್ದರಿಂದ ನಾವೆಲ್ಲರೂ ಇದರೊಳಗೆ ನಮ್ಮ ಶಕ್ತ್ಯಾನುಸಾರವಾಗಿ ಅಥವಾ ನಮ್ಮ ಅನುಕೂಲತೆಗನುಸಾರ ನಾವೆಲ್ಲರೂ ಇದರೊಳಗೆ ಸಹಭಾಗಿಗಳಾಗಿ ನಾವು ಏನಾದರೂ ನಮ್ಮ ಜೀವನದೊಳಗೆ ಒಂದೇನು ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಾಗಿದನೋ ಅದನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಪ್ರಯತ್ನ ಮಾಡೋಣ. ಪ್ರಪಂಚ, ಮನಿ, ಮಾರು, ದುಡ್ಡು, ವ್ಯವಸಾಯ ಅವೆಲ್ಲ ತಮ್ಮ ಸ್ಥಾನದೊಳಗೆ ತಾವು ಇಟ್ಕೋಲ್ವಕ್ಕೆ ಅವನ್ನ ಬೆಳೆಸೋದು ಹೋಗೋದೇನು ಮನುಷ್ಯ ಜೀವನದ ಪುರುಷಾರ್ಥ ಅಲ್ಲ. ಅವು ಎಷ್ಟವನು ಅಷ್ಟು ಇಟ್ಕೊಂಡು ರೋಟಿ ಕಪಡ ಮಕಾನ್ ಪೂರ್ತಕ್ಕೆ ನಾವು ಭಾಳಷ್ಟು ಸಮಯವನ್ನು ಇತ್ಲಾಗ ತೊಡಗಿಸೋತ ಹೋದರೆ ಅನೇಕ ಸಾಧು ಸಂತರ ಚರಿತ್ರೆ ಓದ್ಬೋದು, ಅವ್ರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದರೊಳಗಿಂದ ಏನಾದರೂ ಜೀವನದೊಳಗೆ ನಿಧಾನವಾಗಿ ಅದು ಒಳಗಿನಿಂದ ದಿ ಓನ್ಲಿ ರೆವಲ್ಯೂಷನ್ ಇದು ಇನ್ನರ್ ರೆವಲ್ಯೂಷನ್ ಅನ್ನೋ ಹಂಗೆ ನಮ್ಮಲ್ಲಿ ಒಂದು ಕ್ರಾಂತಿ ಆಗಲಿಕ್ಕತ್ತದ, ಜೀವನಕ್ಕೆ ಒಂದು ಹೊಸ ಸ್ವರೂಪ ಬರಲಿಕ್ಕತ್ತದ, ಒಳಗಿನಿಂದ ಏನೋ ಒಂದು ಮನಸ್ಸಿನ ಒಂದು ಭಾವನೆಗಳು ಬದಲಾಗಲಿಕ್ಕತ್ತವೆ, ಸಂಕುಚಿತನ ಸ್ವಾರ್ಥತನ ಎಲ್ಲ ಕಡಿಮೆ ಆಗಲಿಕ್ಕತ್ತದೆ, ಜೀವನ ಸಮಾಧಾನಪೂರ್ಣ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಯತ್ನದ ಮಹಾರಾಜರು ನನಗೆ ಖಾತ್ರಿ ಅದ ಏನು ಅಂದರೆ ಈ ದಿಶೆಯಲ್ಲಿ ಅವರ ಪೂರ್ಣ ಅನುಗ್ರಹದ ಆಶೀರ್ವಾದದ ಮತ್ತು ಎಲ್ಲ ಚಿದಂಬರ ಮಹಾಸ್ವಾಮಿಗಳು ಅದೇ ದತ್ತಾತ್ರೇಯರು ಎಲ್ಲ ಗುರುಗಳು ಇದಕ್ಕೆ ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥನಾನು ಮಾಡ್ತಾಯಿದ್ದೀನಿ. ಅವರೆಲ್ಲರೂ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಇವು ಸದ್ವು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ನಾವು ಆಸನ ಸಿದ್ಧ ಮಾಡಿಕೊಂಡ್ರೆ ನಾಮಸ್ಮರಣೆಗೆ ಇನ್ನೂ ಒಂದು ಬಲ ಬರ್ತದೆ. ಈ ರೀತಿಯಾಗಿ ಇವೆಲ್ಲವುಗಳ ಮೂಲಕವಾಗಿ ಮತ್ತೆ ನಾವು ನಾಮಸ್ಮರಣೆ ಕಡೆಗೇ ಹೋಗ್ಲಿಕ್ಕೆ ಇನ್ನೂ ಬಹಳಷ್ಟು ನಮಗೆ ಮನಸ್ಸಿಗೆ ಅನೇಕ ಒಂದು ಮನಸ್ಸಿನ ಒಂದು ಏನವನು ಗಂಟು ಬಿಚ್ತವೆ. ಸಂಶಯದ ಅರ್ಥಾತ್ ಏನು ಅಂತಂದರೆ ಸಂಶಯದ ಒಂದು ಇದು ದೂರ ಆಗ್ತದೆ. ಭಿದ್ಯತೆ ಹೃದಯ ಗ್ರಂಥಿ, ಅಜ್ಞಾನದ ಗ್ರಂಥಿ ಸಣ್ಣಂಗೆ ಬಿಚ್ಚಲಿಕ್ಕತ್ತದೆ, ಮನಸ್ಸಿಗೆ ಸಮಾಧಾನ ಆಗ್ತದೆ, ಜೀವನದ ಪ್ರಪಂಚದ ಮೌಲ್ಯ ಗೊತ್ತಾಗಲಿಕ್ಕತ್ತದೆ. ಅದಕ್ಕೆ ನಾವು ಅದಕ್ಕೆ ಹೆಂಗೆ ಸಾಕ್ಷಿಯಾಗಿರಬೇಕು ಅನ್ನೋ ಕಲ್ಪನಾ ಬರಲಿಕ್ಕತ್ತದೆ, ಮನಸ್ಸಿಗೆ ಸಮಾಧಾನ ಆಗ್ತದೆ, ಜೀವನ ಸಾರ್ಥಕ ಅನ್ಲಿಕ್ಕತ್ತದೆ ನಿಧಾನವಾಗಿ. ಆದ್ದರಿಂದ ಆ ದೃಷ್ಟಿಯಿಂದ ನಾವು ನೀವೆಲ್ಲರೂ ಈ ಒಂದು ಶಾಂತ ವಾತಾವರಣದಲ್ಲಿ ಕೂತ್ಕೊಂಡು ಚಿಂತನೆ ಮಾಡೋಣ, ಅಭ್ಯಾಸ ಮಾಡೋಣ ಮತ್ತು ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಮನುಷ್ಯ ದೇಹವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ್. ಹಿಂಗೆಲ್ಲರೂ ಪ್ರಸಾದ ತಗೋಬೇಕು, ಎಲ್ಲರೂ ಅದನ್ನು ಒಂದು